Hi, hello, good evening, dear children. Welcome to the class. ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಅಂತ. ಮಕ್ಕಳ ಇವತ್ತು ನಾವು ನೆಕ್ಸ್ಟ್ ಟಾಪಿಕ್ ಅಂತಂದ್ರೆ ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳು ಟಾಪಿಕ್ ಆದ್ರೆ ನಮ್ಗೆ ಫಸ್ಟ್ ಟರ್ಮಿನ್ ಎಲ್ಲಾ ಟಾಪಿಕ್ಸ್ ಕಂಪ್ಲೀಟ್ ಆಗತ್ತೆ. ಓಕೆ, ನಾವು ನಿರ್ದೇಶಾಂಕ ರೇಖಾಗಣಿತವನ್ನ ನಿನ್ನೆ ನಾವು ಮುಗಿಸಿದ್ವಿ. ಇವತ್ತು ನಾವು ಸಮಾಂತರ ಶ್ರೇಣಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು ಅಂತ ಜಸ್ಟ್ ಒಂದ್ಸತಿ ಹೇಳ್ತಾ ಹೋಗ್ತೀನಿ. ಒಂದೇ ನಿಮಿಷ. ಎಸ್, ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿಗಳು ಅಂತಂದ್ರೆ ಏನು ಅಂತ ನೋಡೋಕ್ಕಿಂತ ಮುಂಚೆ ನಾನ್ ನಿಮ್ಗೆ ಕೆಲವೊಂದು ಡಯಾಗ್ರಾಮ್ಸ್ ಅನ್ನ ತೋರಿಸ್ತೀನಿ. ಎಸ್, ಸೊ ನಿಮ್ಗೆ ಇಲ್ಲಿ ಡಯಾಗ್ರಾಮ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕಾಣಿಸ್ತಾ ಇದೆ ಅಲ್ವಾ ಡಯಾಗ್ರಾಮು? ಏನ್ ಮಾಡಿದೀವಿ ನಾವಿಲ್ಲಿ? ಏನ್ ಕಾಣಿಸ್ತಾ ಇದೆ ನಮ್ಗಿಲ್ಲಿ? ಬಾಕ್ಸಸ್ ಅನ್ನ ಅರೇಂಜ್ ಮಾಡಿದೀವಿ. ಓಕೆ, ಆ ಬಾಕ್ಸಸ್ ಅನ್ನ ಹೇಗೆ ಅರೇಂಜ್ ಮಾಡಿದೀವಿ ಅಂತ ಒಂದ್ಸತಿ ನೋಡೋಣ. ಇಲ್ಲಿ ಒಂದು ಬಾಕ್ಸ್ ಇದೆ, ಒಂದೇ ನಿಮಿಷ. ಇಲ್ಲಿ ಒಂದ್ ಬಾಕ್ಸ್ ಇದೆ. ಓಕೆ, ಇಲ್ಲಿ ಮೂರಿದೆ, ಇಲ್ಲಿ 5 ಇದೆ, ಇಲ್ಲಿ 7 ಇದೆ, ಇಲ್ಲಿ 9 ಇದೆ. ಹೌದಾ? ಕರೆಕ್ಟ್ ಆಗಿ ನೋಡಿ. 1, 3, 5, 7, 9 ಬಾಕ್ಸಸ್ ಅನ್ನ ನಾವು ನೋಡ್ತೀವಿ. ಎಲ್ಲಾದ್ರೂ ನಿಮ್ಗೆ 1, 2, ನೆಕ್ಸ್ಟ್ 5, ನೆಕ್ಸ್ಟ್ 6, ನೆಕ್ಸ್ಟ್ 8, ನೆಕ್ಸ್ಟ್ 9, 10 ಈ ತರ ಏನಾದ್ರು ಅರೇಂಜ್ ಆಗಿದೆನಾ? ಇಲ್ಲ. ಎಲ್ಲಾ ಬಾಕ್ಸ್ಗಳು ಒಂದು ನಿರ್ದಿಷ್ಟ ಪ್ಯಾಟರ್ನ್ ಅಲ್ಲಿ ಅರೇಂಜ್ ಆಗಿದೆ. ಹೌದಲ್ವಾ? ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಅರೇಂಜ್ ಆಗಿದೆ. ಹೇಗೆ? ಎಲ್ಲಾ ಬೆಸ ಸಂಖ್ಯೆಗಳಲ್ಲಿ ನಾವು ಅರೇಂಜ್ ಮಾಡಿದೀವಿ. ನೆಕ್ಸ್ಟ್ ನೋಡೋಣ. ಮೆಟ್ಲುಗಳನ್ನ ನೋಡಿರ್ತೀರಾ, ಸ್ಟೆಪ್ಸ್. ಮೇಲ್ ಹತ್ತು ಹೋಗ್ಬೇಕಿದ್ರೆ ಸ್ಟೆಪ್ಸ್ ಅನ್ನ ನೋಡ್ತೀವಿ. ಸ್ಟೆಪ್ಸ್ ಅನ್ನ ಹೇಗ್ ಮಾಡಿರ್ತಾರೆ? ನಾವು ಸ್ಟೆಪ್ಸ್ ಅನ್ನ ಹತ್ತಿ ಮೇಲೆ ಹೋಗುವಾಗ ಏನಾದ್ರೂ ಒಂದ್ ಸ್ಟೆಪ್ ಚಿಕ್ಕದು, ಒಂದ್ ಸ್ಟೆಪ್ ದೊಡ್ಡದು, ಆ ತರ ಏನಾದ್ರು ಮಾಡಿರ್ತಾರ? ಈಗ ಒಂದ್ ಸ್ಟೆಪ್ ಇದೆ, ಇದು ಹೀಗಿದೆ. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿಂದ ಇಲ್ಲಿ ಎಷ್ಟೋ 1-2 ಸೆಂಟಿಮೀಟರ್ ಎಷ್ಟೋ ಇದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಹಿಂಗೇನಾದ್ರೂ ಇರತ್ತಾ? ಒಂದ್ ದೊಡ್ಡದು, ಒಂದ್ ಚಿಕ್ಕದು, ಈ ತರ ಏನಾದ್ರೂ ಇರತ್ತಾ? ಇಲ್ಲ. ಎಲ್ಲಾ ಮೆಟ್ಟಲುಗಳನ್ನ ಒಂದು ನಿರ್ದಿಷ್ಟ ಪ್ಯಾಟರ್ನ್ ಅಲ್ಲಿ, ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಅರೇಂಜ್ ಮಾಡಿರ್ತಾರೆ. ಹೌದಾ? ಎಲ್ಲಾ ಸ್ಟೆಪ್ಸ್ ಒಂದೇ ತರ, ಒಂದೇ ಅಳತೆಯಲ್ಲಿ ಅರೇಂಜ್ ಮಾಡಿರ್ತಾರೆ, ಒಂದೇ ಅಳತೆಯಲ್ಲಿ ಕಟ್ಟಿರ್ತಾರೆ. ಸೊ ಹತ್ತುವಾಗ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಡಯಾಗ್ರಾಮ್ಸ್ ಕಾಣಿಸ್ತಾ ಇದೆ ಅಲ್ಲ? ಏನ್ ಕಾಣಿಸ್ತಾ ಇದೆ ನಮ್ಗಿಲ್ಲಿ? ಓಕೆ, ಮೊದಲನೇ ಅಂದ್ರೆ ಇಲ್ಲಿ 2 ಡಯಾಗ್ರಾಮ್ಸ್ ಇದೆ. ಮೊದಲನೇ ಡಯಾಗ್ರಾಮ್ ಅಲ್ಲಿ ತ್ರಿಭುಜಗಳನ್ನ ಅರೇಂಜ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ತ್ರಿಭುಜಗಳನ್ನ ಅರೇಂಜ್ ಮಾಡಿದ್ದಾರೆ. ಹೇಗಿದೆ ತ್ರಿಭುಜಗಳು ಇಲ್ಲಿ? ನೋಡಿ, ಇಲ್ಲಿ ತ್ರಿಭುಜಗಳು ಹೇಗಿದೆ ನಮ್ಗೆ? 1, 2, 3, 4, 5, 6, 7. ಹಾಗೆ 1, 2, 3, 4, 5, 6, 7. ನೆಕ್ಸ್ಟ್ ಎಷ್ಟಿದೆ? 1, 2, 3, 4, 5, 6. ಇಲ್ಲಿ 7 ಇದೆ, ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಹಾಗೆ ಇಲ್ಲೂ ಕೂಡ ಎಷ್ಟಿದೆ? ಇಲ್ಲಿ 6, 5, 4, 3, 2, 1. ಮೇಲಿಂದ ಬಂದ್ರೆ 1, 2, 3, 4, 5, 6, 7. ಮಧ್ಯದಿಂದ ಮೇಲ್ ಹೋದ್ರೆ 7, 6, 5, 4, 3, 2, 1. ಇಲ್ಲೂ ಕೂಡ ಒಂದು ಪ್ಯಾಟರ್ನ್ ಅನ್ನ ಅನುಸರಿಸಿದ್ದಾರೆ. ಎಲ್ಲೂ ಕೂಡ 7 ಆದ್ಮೇಲೆ ಒಮ್ಮೆ 5, 5 ಆದ್ಮೇಲೆ ನೆಕ್ಸ್ಟ್ 4, 4 ಆದ್ಮೇಲೆ 2, ಈ ತರ ಮಾಡಿಲ್ಲ. ಎಲ್ಲಾ ಕಡೆ ಡಿಸ್ಟೆನ್ಸ್ ಸೇಮ್ ಇದೆ. ಹೌದಾ? ಈ ಕಡೆ ಬಂದ್ರೆ ಇಲ್ಲಿ ಕೆಲವು ಘನಾಕೃತಿಗಳನ್ನ ಜೋಡಿಸಿದೀವಿ. ಆ ಘನಾಕೃತಿಗಳು ಹೇಗಿದೆ? ಇಲ್ಲೂ ಕೂಡ ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಅರೇಂಜ್ ಆಗಿದೆ ಅಲ್ವಾ? ಅಂದ್ರೆ 1, 2, 3, 4, 5. 1, 2, 3, 4. 1, 2, 3, 1, 2, 1. ಇದು ಘನಾಕೃತಿಗಳು. ಘನಾಕೃತಿ ಅಂದ್ರೆ ನಿಮಗೆ ಗೊತ್ತಿದೆ, 3D ಡೈಮೆನ್ಷನ್ಸ್ ಅಲ್ಲಿ ಇರುತ್ತೆ. ಹಾಗಿದ್ರೆ ಇಲ್ಲೂ ಕೂಡ ಆ ಬಾಕ್ಸಸ್ ಅನ್ನ ಹೇಗೆ ಅರೇಂಜ್ ಮಾಡಿದೀವಿ?
ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ನಾವು ಅರೇಂಜ್ ಮಾಡಿದೀವಿ. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದೀನಿ ಅಂತಂದ್ರೆ, ಈಗ ನಾವು ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ, ಬಾಕ್ಸಸ್ ಅನ್ನ ನೋಡಿದ್ವಿ, ಮೆಟ್ಲುಗಳನ್ನ ನೋಡಿದ್ವಿ, ತ್ರಿಭುಜಗಳನ್ನ ನೋಡಿದ್ವಿ. ಎಲ್ಲವೂ ಕೂಡ ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಅರೇಂಜ್ ಆಗಿದೆ. ಅದೇ ತರಹ ನಾವೇನಾದ್ರೂ ನಂಬರ್ಸ್ ಅನ್ನ ಬರೆದ್ರೆ, ಈಗ ಫಾರ್ ಎಕ್ಸಾಂಪಲ್ 1 2 3 4 5 ಅಪ್ ಟು ಸೋ ಆನ್ ಅಂತ ನಾನು ಬರಿತೀನಿ. ಹಾಗೆ 2 4 6 8 ಅಂತ ಬರಿತೀನಿ. ಹಾಗೆ 3 ಏನಾಗಿದೆ ಇಲ್ಲಿ ಪ್ರತಿಯೊಂದು ನಂಬರ್ ಅಂದ್ರೆ 1ರಿಂದ 2ಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ? 1 ಇದೆ. 2ರಿಂದ 3 1 ಇದೆ. 3ರಿಂದ 4 1 ಇದೆ. 4ರಿಂದ 5 1 ಇದೆ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಮವಾಗಿದೆ. ಹಾಗೆ 2ರಿಂದ 4 2 ಹೆಚ್ಚಾಗಿದೆ, ಇಲ್ಲೂ 2 ಹೆಚ್ಚಾಗಿದೆ, ಇಲ್ಲೂ 2 ಹೆಚ್ಚಾಗಿದೆ, ಇಲ್ಲೂ ಎಲ್ಲಾ ಕಡೆ 1 ಹೆಚ್ಚಾಗ್ತಾ ಹೋಗಿದೆ. ಹಾಗೆ ಇಲ್ಲೂ ಕೂಡ 3 ಹೆಚ್ಚಾಗಿದೆ, 3 ಹೆಚ್ಚಾಗಿದೆ, 3 ಹೆಚ್ಚಾಗಿದೆ. ಅಂದ್ರೆ ಎರಡು ನಂಬರ್ಸಿನ ನಡುವಿನ ವ್ಯತ್ಯಾಸ ಸಮವಾಗಿದೆ. ಹೌದಾ? ಪ್ರತಿಯೊಂದು ನಂಬರ್ನ ನೆಕ್ಸ್ಟ್ ನಂಬರ್ ಒಂದು ಫಿಕ್ಸ್ಡ್, ಅಂದ್ರೆ ಒಂದೇ ನಂಬರ್ ಹೆಚ್ಚಾಗ್ತಾ ಹೋಗಿದೆ. 1 ಹೆಚ್ಚಾಗ್ತಾ ಇದ್ರೆ ಎಲ್ಲಾ ನಂಬರ್ಸ್ ಒಂದೇ ಹೆಚ್ಚಾಗ್ತಾ ಹೋಗಿದೆ. 2 ಇದ್ರೆ 2 ಹೆಚ್ಚಾಗ್ತಾ ಹೋಗಿದೆ. ಅಂದ್ರೆ ಇಲ್ಲಿ ನಾವು ಸಂಖ್ಯೆಗಳನ್ನು ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಅರೇಂಜ್ ಮಾಡಿದೀವಿ. ಹೌದಾ? ಹಾಗಾದ್ರೆ ಸಮಾಂತರ ಶ್ರೇಣಿ ಅಂದ್ರೆ ಏನು? ಶ್ರೇಣಿ ಅಂತಂದ್ರೆ ಸಂಖ್ಯಾ ಪಟ್ಟಿ. ಸಂಖ್ಯಾ ಪಟ್ಟಿ. ಇಲ್ಲಿ ನಾನು 1 2 3 4 ಅಂತ ಬರದೆ, ಇದು ಒಂದು ಸಂಖ್ಯೆಯ ಪಟ್ಟಿ. ಹಾಗಾಗಿ ಇದನ್ನ ಶ್ರೇಣಿ ಅಂತ ನಾವು ಕರಿತೀವಿ. ಯಾವಾಗ ಇದನ್ನ ಸಮಾಂತರ ಶ್ರೇಣಿ ಅಂತ ಕರೀತಾರೆ ಅಂದ್ರೆ, ಇಲ್ಲಿ ನೋಡಿ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನ ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಗೆ ಏನಂತ ಹೇಳ್ತೀವಿ? ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಇಲ್ಲೇನ್ ಕೊಟ್ಟಿದ್ದಾರೆ? ಮೊದಲ ಪದವನ್ನು ಹೊರತುಪಡಿಸಿ. ಮೊದಲ ಪದ ಅಂತಂದ್ರೆ ಯಾವುದು? ಈಗ ನಾನು 1 2 3 4 5 6 ಅಂತ ಬರೆದ್ರೆ, ಮೊದಲ ಪದ ಅಂತಂದ್ರೆ ಫಸ್ಟ್ ನೀವೇನ್ ಬರೀತೀರಾ ಅದು ಮೊದಲ ಪದ. ಓಕೆ, ಇದು ಮೊದಲ ಪದ. ನೆನ್ಪಿಟ್ಕೊಳ್ರಿ, ಮೊದಲ ಪದವನ್ನ ನಾವು ಎ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. A1 ಅಥವಾ ಎ. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಪದವನ್ನ ಪಡೆಯಲು, ಅಂದ್ರೆ ಮುಂದಿನ ಪದವನ್ನ ಪಡೆಯಲು ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತೀವಿ. ಇಲ್ಲಿ ನೋಡಿ, 1 + 1 ಮಾಡಿದ್ರೆ 2 ಸಿಗತ್ತೆ, 2 + 1 ಮಾಡಿದ್ರೆ 3 ಸಿಗತ್ತೆ, 3 + 1 ಮಾಡಿದ್ರೆ 4 ಸಿಗತ್ತೆ, 4 + 1 ಮಾಡಿದ್ರೆ 5 ಸಿಗತ್ತೆ. ನಿರ್ದಿಷ್ಟ ಸಂಖ್ಯೆ ಯಾವ್ದಿಲ್ಲಿ? ಫಿಕ್ಸ್ಡ್ ನಂಬರ್ ಯಾವ್ದಿಲ್ಲಿ? 1 ಅಲ್ಲ? ಅಂದ್ರೆ ಪ್ರತಿಯೊಂದು ಪದಕ್ಕೆ ಒಂದನ್ನ ಕೂಡಿಸ್ತಾ ಹೋದ್ರೆ ನನ್ಗೆ ಮುಂದಿನ ಪದ ಸಿಗತ್ತೆ. ಯಾವುದಕ್ಕೆ ನಾನು ನಿರ್ದಿಷ್ಟ ಪದವನ್ನ ಕೂಡಿಸ್ಬೇಕು? ಹಿಂದಿನ ಪದಕ್ಕೆ. ಅಂದ್ರೆ 2ಕ್ಕೆ ಒಂದನ್ನ ಕೂಡಿಸಿದ್ರೆ 3 ಬಂತು, 3ಕ್ಕೆ ಒಂದನ್ನ ಕೂಡಿಸಿದ್ರೆ 4 ಬಂತು, 4ಕ್ಕೆ ಒಂದನ್ನ ಕೂಡಿಸಿದ್ರೆ 5 ಬಂತು. ಹಾಗಾಗಿ ಇಂತಹ ಒಂದು ಸಂಖ್ಯಾ ಶ್ರೇಣಿಯನ್ನ ಸಮಾಂತರ ಶ್ರೇಣಿಗಳು ಅಂತ ಹೇಳ್ತಾರೆ. ಅಂದ್ರೆ ನಾವು ಜನರಲ್ ಆಗಿ ಹೇಳೋದಾದ್ರೆ, ಸಮಾಂತರ ಶ್ರೇಣಿ ಅಂತ ನಾವು ಯಾವಾಗ ಕರಿತೀವಿ? ಯಾವಾಗ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಮವಾಗಿದ್ದಾಗ. 2 - 1 ಮಾಡಿದ್ರೆ 1 ಬರುತ್ತೆ, 3 - 1 ಮಾಡಿದ್ರೆ ನಿಮ್ಗೆ 3 - 2 ಮಾಡಿದ್ರೆ 1 ಬರುತ್ತೆ, ಹಾಗೆ 4 - 3 ಮಾಡಿದ್ರೆ 1 ಬರುತ್ತೆ ಅಲ್ವಾ? ಅಂದ್ರೆ ಎರಡನೇ ಸಂಖ್ಯೆಯನ್ನ ಮೊದಲನೇ ಸಂಖ್ಯೆಯಿಂದ ಕಳೆಯೋದು, ಮೂರನೇ ಸಂಖ್ಯೆಯನ್ನ ಎರಡನೇ ಸಂಖ್ಯೆಯಿಂದ ಕಳೆಯೋದು. ಹಾಗೆ ಮಾಡ್ತಾ ಹೋದ್ರೆ ನಿಮ್ಗೆ ವ್ಯತ್ಯಾಸ ಸಮವಾಗಿ ಬರುತ್ತೆ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಸಮವಾಗಿ ಬರುತ್ತೆ. ಇದನ್ನ ನಾವು ಏನಂತ ಹೇಳ್ತೀವಿ? ಇದಕ್ಕೆ ನಾವು ನಿರ್ದಿಷ್ಟ ಪದ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ನಾವೇನಂತ ಹೇಳ್ತೀವಿ? ಸಾಮಾನ್ಯ ವ್ಯತ್ಯಾಸ. ಏನಂತ ಹೇಳ್ತಾರೆ ಅದಕ್ಕೆ? ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಅದನ್ನ ನಾವು ಡಿ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಮೊದಲನೇ ಪದವನ್ನ ಎ ಅಕ್ಷರದಿಂದ, ಸಾಮಾನ್ಯ ವ್ಯತ್ಯಾಸವನ್ನ ಡಿ ಅಕ್ಷರದಿಂದ ಸೂಚಿಸ್ತೀವಿ. ಇಲ್ಲಿ ಕೆಲವು ಉದಾಹರಣೆಗಳಿವೆ. ಏನಂತ ಇದೆ ನೋಡ್ತಾ ಹೋಗೋಣ. 1 2 3 4 ಈಗ ತಾನೇ ತೋರಿಸಿದೆ ನಾನು. ಪ್ರತಿಯೊಂದು ಪದವು ಹಿಂದಿನ ಪದಕ್ಕಿಂತ 1 ಹೆಚ್ಚಾಗಿದೆ. 100 70 40 10 ಏನ್ ಕಾಣಿಸ್ತಾ ಇದೆ ನಿಮ್ಗಿದು? ಪ್ರತಿ ಪದವು ಹಿಂದಿನ ಪದಕ್ಕಿಂತ 30 ಕಡಿಮೆ ಇದೆ ಅಲ್ವಾ? 70 100ಕ್ಕಿಂತ ಅಂದ್ರೆ 30 ಕಡಿಮೆ ಇದೆ. 40 70 70ಕ್ಕೆ 40ನ್ನ ಕಳೆದ್ರೆ 30 ಕಡಿಮೆ ಇದೆ. ಅಂದ್ರೆ ಪ್ರತಿ ಪದ ಹಿಂದಿನ ಪದಕ್ಕಿಂತ 30 ಕಡಿಮೆ ಇದೆ. ಇಲ್ಲಿ ಪ್ರತಿ ಪದಕ್ಕೆ ಒಂದನ್ನ ಕೂಡಿಸೋದ್ರಿಂದ ನೆಕ್ಸ್ಟ್ ಪದ ನಮ್ಗೆ ಸಿಗತ್ತೆ ಅಲ್ವಾ? ಇಲ್ಲಿ
ಪ್ರತಿ ಪದಕ್ಕೆ ನಾವು ಸೊನ್ನೆಯನ್ನ ಕೂಡಿಸ್ತೀವಿ. 3 + 0 3, 3 + 0 3, 3 + 0 3 ಅಲ್ವಾ. ಇಲ್ಲಿ ನಾವು ಪ್ರತಿ ಪದಕ್ಕೆ ಏನ್ ಮಾಡಿದ್ವಿ, ಸೊನ್ನೆಯನ್ನ ಕೂಡಿಸಿದ್ವಿ. ಇಲ್ಲಿ ಏನ್ ಮಾಡಿದ್ವಿ, ಒಂದನ್ನ ಕೂಡಿಸಿದ್ವಿ. ಓಕೆ, ಇಲ್ಲಿ ಪ್ರತಿ ಪದವನ್ನ ಹಿಂದಿನ ಪದಕ್ಕೆ -0.5 ಅನ್ನು ಕೂಡಿಸೋದ್ರಿಂದ ನಮ್ಗೆ ಮುಂದಿನ ಪದ ಸಿಗತ್ತೆ. ಓಕೆ, ಇವೆಲ್ಲ ಸಮಾಂತರ ಶ್ರೇಣಿಗಳಿಗೆ ಉದಾಹರಣೆಗಳು. ಇಲ್ಲಿ ನಾವು ಏನ್ ನೋಡಬಹುದು ಅಂತ ಅಂದ್ರೆ, ಸ್ಥಿರ ಸಂಖ್ಯೆಯನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಕರೀತಾರೆ. ನಾನು ಅದನ್ನ ಈಗಾಗಲೇ ಹೇಳಿದ್ದೀನಿ, ಡಿ ಅಂತ ಹೇಳ್ತಾರೆ. ಈ ಡಿ ಏನಾಗಿರಬಹುದು, ಕಾಮನ್ ಡಿಫರೆನ್ಸ್, ಅದು ಧನಾತ್ಮಕ ಆಗಿನೂ ಆಗಿರಬಹುದು, ಋಣಾತ್ಮಕನೂ ಆಗಿರಬಹುದು, ಅಥವಾ ಸೊನ್ನೆನೂ ಆಗಿರ್ಬಹುದು. ಇಲ್ಲಿ ನೀವು ನೋಡ್ಬಹುದು, ಇಲ್ಲಿ ಒಂದು ಹೆಚ್ಚಾಗಿದೆ ಅಂದ್ರೆ ಧನಾತ್ಮಕ ಆಗಿದೆ, ಇಲ್ಲಿ ಕಡಿಮೆ ಇದೆ ಅಂದ್ರೆ ಋಣಾತ್ಮಕ ಆಗಿದೆ, ಇಲ್ಲಿ ಪ್ಲಸ್ ಬಂದಿದೆ. ಇಲ್ಲಿ ಪ್ರತಿಯೊಂದು ಪದಕ್ಕೆ ನಾವು +0 ಕೂಡಿಸಿದೀವಿ ಅಂದ್ರೆ ನಿರ್ದಿಷ್ಟ ಪದ ಅಥವಾ ಸಾಮಾನ್ಯ ವ್ಯತ್ಯಾಸ ಧನಾತ್ಮಕನೂ ಆಗಿರಬಹುದು, ಋಣಾತ್ಮಕನೂ ಆಗಿರಬಹುದು, ಸೊನ್ನೆ ಕೂಡ ಆಗಿರಬಹುದು. ಓಕೆ, ನೆನ್ಪಿಟ್ಕೊಳ್ರಿ ಅದನ್ನ. ಹಾಗಿದ್ರೆ ಸಮಾಂತರ ಶ್ರೇಣಿಯಲ್ಲಿ 2 ವಿಧಗಳನ್ನ ನಾವು ನೋಡ್ತೀವಿ. ಓಕೆ, ಏನಿವು ಸಮಾಂತರ ಶ್ರೇಣಿಯ ವಿಧಗಳು? ಎಷ್ಟು ವಿಧಗಳನ್ನ ನೋಡ್ತೀವಿ? 2 ವಿಧಗಳನ್ನ ನೋಡ್ತೀವಿ. ಯಾವ್ಯಾವುದು? ಒಂದು ಸಮಾಂತರ ಶ್ರೇಣಿಯು ನಿರ್ದಿಷ್ಟ ಪದಗಳ ಸಂಖ್ಯೆಯನ್ನು ಮಾತ್ರ ಹೊಂದಿದ್ದರೆ ಅದು ಪರಿಮಿತ ಶ್ರೇಣಿ. ಪರಿಮಿತ ಶ್ರೇಣಿಗೆ ಕೊನೆಯ ಪದ ಇರತ್ತೆ. ಇದು ನಮ್ಗೆ ಇಂಪಾರ್ಟೆಂಟ್. ಏನು ಕೊನೆಯ ಪದ? ಈಗ 2, 4, 6, 8 ಇದನ್ನ ನಾನೇನಾದ್ರೂ 100ರವರೆಗೆ ಬರೆದ್ರೆ ಪರಿಮಿತ ಸಂಖ್ಯೆಗಳು ಮಾತ್ರ ಇದೆ ಅಲ್ಲಿ. ಅಂದ್ರೆ ಕೊನೆಯ ಪದ 100 ಅಂತ ಇದೆ. ಇಲ್ಲಿ ನಿರ್ದಿಷ್ಟ ಪದಗಳು ಅಂದ್ರೆ 2ರಿಂದ ಪ್ರಾರಂಭವಾಗಿ 100ರವರೆಗೂ ಇದೆ, ಕೊನೆಯ ಪದ ಇದೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಪರಿಮಿತ ಸಮಾಂತರ ಶ್ರೇಣಿ. ಇದನ್ನ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಾರೆ. ಸಮಾಂತರ ಶ್ರೇಣಿಯನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತಾರೆ, ನೆನ್ಪಿಟ್ಕೊಳ್ರಿ ಇದನ್ನ. ಅಪರಿಮಿತ ಸಮಾಂತರ ಶ್ರೇಣಿ ಇನ್ಫೈನೈಟ್, ಅಪರಿಮಿತ ಇನ್ಫೈನೈಟ್. ಓಕೆ, ಒಂದು ಸಮಾಂತರ ಶ್ರೇಣಿಯು ಅಪರಿಮಿತ ಪದಗಳ ಸಂಖ್ಯೆಯನ್ನು ಹೊಂದಿದ್ದರೆ ಅದನ್ನ ನಾವೇನಂತ ಹೇಳ್ತೀವಿ? ಅಪರಿಮಿತ ಶ್ರೇಣಿ ಅಂತ ಹೇಳ್ತಾರೆ. ಅಪರಿಮಿತ ಶ್ರೇಣಿಗೆ ಕೊನೆಯ ಪದ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ 1, 2, 3, 4 ಅಂತ ನಾನು ಬರೆದ್ರೆ ಎಲ್ಲಿವರೆಗೂ ಬೇಕಿದ್ರೂ ಬರಿಬಹುದು. ಅದಕ್ಕೆ ನಾನು ಅಪ್ ಟು ಸೋ ಆನ್ ಅಂತ ಹೇಳ್ತೀನಿ. ಎಲ್ಲಿವರೆಗೂ ಬೇಕಿದ್ರೂ ಬರಿಬಹುದು, ಕೊನೆಯ ಪದ ಇಲ್ಲ. ಇಂತಹ ಒಂದು ಸಮಾಂತರ ಶ್ರೇಣಿಗೆ ಏನಂತ ಹೇಳ್ತಾರೆ? ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳ್ತಾರೆ. ಓಕೆ, ಹಾಗಿದ್ರೆ ಸಮಾಂತರ ಶ್ರೇಣಿಯ ಮೊದಲ ಪದವನ್ನ ನಾವು A1 ಅಂತ ಕರೆಯೋಣ, ಎರಡನೇ ಪದವನ್ನ A2 ಅಂತ ಕರೆಯೋಣ. ಈಗ 1, 2, 3, 4 ಅಂತ ಇದೆ ಅಲ್ಲ, ಇದನ್ನೇ ನಾನು ಹೇಗ್ ಬರಿತೀನಿ? A1, A2, A3, A4 ಅಂತ ಬರಿತೀನಿ. ಅಪ್ ಟು AN ವರೆಗೂ ಅಂತ ಬರಿತೀನಿ. ಅಂದ್ರೆ ಮೊದಲನೇ ಪದವನ್ನ A1 ಅಂತ ಕರೆಯೋಣ, ಎರಡನೇ ಪದವನ್ನ A2, ಹಾಗೆ ಮೂರನೇ ಪದವನ್ನ A3 ಅಂತ ಬರೆಯೋಣ. ಓಕೆ, ಎನ್ನನೇ ಪದವನ್ನ AN ಅಂತ ಬರೆಯೋಣ. ಸಾಮಾನ್ಯ ವ್ಯತ್ಯಾಸವನ್ನ D ಅಂತ ಬರೆಯೋಣ. ನಾನೀಗಾಗಲೇ ಹೇಳಿದ್ದೀನಿ ಇದನ್ನ. ಸಮಾಂತರ ಶ್ರೇಣಿಯು A1, A2, A3 ಅಪ್ ಟು AN ಆಗಿರುತ್ತೆ. ಹಾಗಾಗಿ A2 - A1 is equal to A3 - A2 is equal to AN + 1 - AN is equal to D. ಏನ್ ಹೀಗಂದ್ರೆ D ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸ, ನಮಗ್ ಗೊತ್ತಿದೆ. ನಿಮ್ಗೆ ಪ್ರಶ್ನೆಯಲ್ಲಿ D ಅನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ರೆ D ಅನ್ನ ಹೇಗ್ ಕಂಡು ಹಿಡಿಯೋದು ಅಂತ ಅಂದ್ರೆ, ಇಲ್ಲಿ ಒಂದು ಸಮಾಂತರ ಶ್ರೇಣಿ ಇದೆ. D ಅನ್ನ A2 - A1 is equal to A3 - A2, ಹಾಗೆ ನಾಲ್ಕನೇ ಪದ ಗೊತ್ತಿದ್ರೆ A4 - A3 ಅಂತ ನಾವು ಮಾಡ್ತೀವಿ. ಈಗ ನೋಡ್ಬೋದು ನೀವಿಲ್ಲಿ A2 ಅಂತಂದ್ರೆ 2 ಇದೆ, 2ರಲ್ಲಿ ಒಂದನ್ನ ಕಳೆಯೋಣ, 1 ಬಂತು. ಹಾಗೆ A3 ಅಂದ್ರೆ 3 ಇದೆ, 3ರಲ್ಲಿ 2ಅನ್ನ ಕಳೆಯೋಣ, ಅವಾಗ 1 ಬಂತು. ಹಾಗೆ 4ರಲ್ಲಿ 3ಅನ್ನ ಕಳೆಯೋಣ, 1 ಬಂತು. ಅಂದ್ರೆ ಸಮಾಂತರ ಶ್ರೇಣಿ ಎಲ್ಲಾ ಕಡೆ ಸಾಮಾನ್ಯ ವ್ಯತ್ಯಾಸ ಒಂದೇ ಬಂತಲ್ವಾ? ಅಂದ್ರೆ ನೆನ್ಪಿಟ್ಕೊಳ್ರಿ, ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಬೇಕಿದ್ರೆ A2 - A1, A3 - A2, A4 - A3 ಅಂತ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಜನರಲ್ ಫಾರ್ಮ್. ವೆರಿ ವೆರಿ ಇಂಪಾರ್ಟೆಂಟ್, ಇದು ನಮ್ಗೆ ಗೊತ್ತಿರಲೇಬೇಕು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಹೇಗಿರುತ್ತೆ ಅಂತಂದ್ರೆ A + B, A + 2D, A + 3D ಈ ಒಂದು ರೂಪದಲ್ಲಿ ಇರುತ್ತೆ. ಅಂದ್ರೆ
ಇಲ್ಲಿ ನೀವು ನೋಡಬಹುದು 1 2 3 4 ಅಂತ ನಾನು ಬರೆದ್ರೆ ಮೊದಲನೇ ಪದವನ್ನ A1 ಅಂತಾದ್ರೂ ಕರೆಯೋಣ ಅಥವಾ ಎ ಅಂತಾದ್ರೂ ಕರೆಯೋಣ. ನಾವೇನ್ ಹೇಳ್ತೀವಿ, ಸಮಾಂತರ ಶ್ರೇಣಿಯು ಎ ಪ್ಲಸ್ ಬಿ ರೂಪದಲ್ಲಿರತ್ತೆ. ಬಿ ಎಷ್ಟಾಯ್ತು ಇಲ್ಲಿ ನೀವೇ ಹೇಳಿ. 2ರಲ್ಲಿ 1ಅನ್ನ ಕಳಿತೀರಾ, A2 ಮೈನಸ್ A1 ಮಾಡ್ಬೇಕು. 2ರಲ್ಲಿ 1ಅನ್ನ ಕಳೆದ್ರೆ 1 ಬಂತು. A3 ಮೈನಸ್ A2 ಚೆಕ್ ಮಾಡಿ ಎಷ್ಟು ಬಂತು, 3 ಮೈನಸ್ 2 ಅಂದ್ರೆ 1 ಬಂತು. ಅಂದ್ರೆ ನಮ್ಗೆ ಕ್ಲಿಯರ್ ಆಯ್ತು, ಸಾಮಾನ್ಯ ವ್ಯತ್ಯಾಸ 1 ಆಯ್ತು ಅಂತ ಗೊತ್ತಾಯ್ತು. ಈಗ ನಾವು ಈ ಒಂದು ಸಾಮಾನ್ಯ ರೂಪದ ಪ್ರಕಾರ ಹೋದ್ರೆ ಎ ಪ್ಲಸ್ ಡಿ, 1 ಪ್ಲಸ್ ಡಿ ಅಂದ್ರೆ 1 ಇದೆ, 1 ಪ್ಲಸ್ 1 ಮಾಡಿದ್ರೆ 2 ಬರುತ್ತೆ. ಎ ಪ್ಲಸ್ 2ಡಿ, ಎ ಪ್ಲಸ್ ಅಂದ್ರೆ 1 ಪ್ಲಸ್ 2 ಇಂಟು ಡಿ 1 ಇದೆ, 1 ಪ್ಲಸ್ 2 ಅಂತಂದ್ರೆ ಎಷ್ಟಾಯ್ತು, 3 ಆಯ್ತಾ. ಅಂದ್ರೆ ಮೂರನೇ ಪದ ಎ ಪ್ಲಸ್ 2ಡಿ ಅಂತಂದ್ರೆ 3 ಬಂತ. ನೆಕ್ಸ್ಟ್ ಎ ಪ್ಲಸ್ 3ಡಿ, ಎ ಪ್ಲಸ್ 3ಡಿ ಅಂತಂದ್ರೆ ಎ ಅಂದ್ರೆ 1 ಇದೆ, 3 ಇಂಟು 1, 1 ಪ್ಲಸ್ 3 ಅಂತಂದ್ರೆ 4 ಬಂತು. ಹಾಗಾದ್ರೆ 4ನೇ ಪದ ಎ ಪ್ಲಸ್ 3ಡಿ 4 ಬಂತ. ಅಂದ್ರೆ ಸಾಮಾನ್ಯ ಸಮಾಂತರ ಶ್ರೇಣಿ ಸಾಮಾನ್ಯ ರೂಪ ಏನಾಗಿರುತ್ತೆ, ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಎ ಪ್ಲಸ್ 3ಡಿ ರೂಪದಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಈಗ ನಾವೇನ್ ಮಾಡೋಣ, ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಹೇಗೆ ಲೆಕ್ಕಗಳು ಬರ್ತವೆ ಅಂತ. ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡುತ್ತೆ ಮತ್ತು ಏಕೆ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ, ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿ ಅಂತ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲ ಕಿಲೋಮೀಟರ್ಗೆ ಅಂದ್ರೆ ಇಲ್ಲಿ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಮೊದಲ ಅಂತ ಬಂದಾಗ ಅದು ಮೊದಲನೇ ಪದ ಆಗಿರತ್ತೆ. ಅಂದ್ರೆ ಮೊದಲನೇ ಪದ ಮೊದಲ ಕಿಲೋಮೀಟರ್ ಅಂತಂದ್ರೆ ಎ ಈಸ್ ಈಕ್ವಲ್ ಟು 15 ರೂಪಾಯಿ ಆಯ್ತು ನಮ್ಗೆ ಇವಾಗ. ಹೌದಾ? ರೂಪಾಯಿ 15, ಇದು ಮೊದಲನೇ ಪದ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇದು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಬೇಕು. ನಂತರ ಪ್ರತಿ ಕಿಲೋಮೀಟರ್ಗೆ 8ರಂತೆ ಇರತ್ತೆ, ರೂಪಾಯಿ 8ರಂತೆ ಇರತ್ತೆ ಅಂತಂದ್ರೆ ಮೊದಲನೇ ಕಿಲೋಮೀಟರ್ಗೆ ರೂಪಾಯಿ 15 ಆದ್ರೆ 2ನೇ ಕಿಲೋಮೀಟರ್ಗೆ ಪ್ಲಸ್ 8 ಮಾಡ್ತೀರಾ, ಎಷ್ಟು ಬರುತ್ತೆ, ಇದು 23 ಬಂತು. ಹೌದಾ? ನೋಡಿ ಇಲ್ಲಿ 2ನೇದು A1 ಅಂತಂದ್ರೆ 15 ಇದೆ, A2 ಅಂತಂದ್ರೆ 15 ಪ್ಲಸ್ 8, ಪ್ರತಿ ಕಿಲೋಮೀಟರ್ಗೆ 8 ರೂಪಾಯಿ ಹೆಚ್ಚಾಗುತ್ತೆ. 1ನೇ ಕಿಲೋಮೀಟರ್ನಿಂದ 2ನೇ ಕಿಲೋಮೀಟರ್ಗೆ 8 ರೂಪಾಯಿ ಹೆಚ್ಚಾಗುತ್ತೆ. 2ರಿಂದ 3ಕ್ಕೆ ಹೋದ್ರೆ ಮತ್ತೆ 8 ರೂಪಾಯಿ ಹೆಚ್ಚಾಗುತ್ತೆ. ಅಂದ್ರೆ ಪ್ರತಿಯೊಂದಕ್ಕೂ 8 ರೂಪಾಯಿಯನ್ನ ನಾವು ಕೂಡಿಸ್ತಾ ಹೋಗ್ಬೇಕು. ಎಷ್ಟು ಬಂತಿದು, 23. A3 ಮಾಡಿದ್ರೆ ಮತ್ತೆ 8 ರೂಪಾಯಿ, ಯಾವುದಕ್ಕೆ, 23ಕ್ಕೆ 8ಅನ್ನ ಸೇರಿಸೋದು. ಎಷ್ಟು ಬಂತು, 23 ಪ್ಲಸ್ 8 ಮಾಡಿದ್ರೆ ನಮ್ಗೆ 31 ಬಂತು. ಹಾಗಾದ್ರೆ 31ರಲ್ಲಿ 23ಅನ್ನ ಕಳೆದ್ರೆ ನಮ್ಗೆ 8 ಬರುತ್ತೆ, 23ರಲ್ಲಿ 15ಅನ್ನ ಕಳೆದ್ರೆ ಎಷ್ಟು ಬರುತ್ತೆ, 8 ಬರುತ್ತೆ. ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು 8 ಆಗತ್ತೆ. ಅಂದ್ರೆ ನಾವೇನಂತ ಹೇಳ್ಬೋದು, ಇದು ಸಮಾಂತರ ಶ್ರೇಣಿ ಆಗಿದೆ. ಯಾವಾಗ ಸಮಾಂತರ ಶ್ರೇಣಿ ಆಗತ್ತೆ, ಯಾವಾಗ ಸಾಮಾನ್ಯ ವ್ಯತ್ಯಾಸ ಎಲ್ಲಾ ಕಡೆಗೂ ಒಂದೇ ಆಗಿರುತ್ತೆ, ಒಂದೇ ನಂಬರ್ ಬರುತ್ತೆ, ಆವಾಗ ಅದು ಸಮಾಂತರ ಶ್ರೇಣಿ ಆಗಿರತ್ತೆ. ಇದು ಸಮಾಂತರ ಶ್ರೇಣಿ ಆಗಿದೆ. ಓಕೆ, ನೆಕ್ಸ್ಟ್, ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150 ರೂಪಾಯಿ, ನಂತರದ ಪ್ರತಿ ಮೀಟರ್ಗೆ 50 ರೂಪಾಯಿರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಓಕೆ, ಇಲ್ಲೂ ಕೂಡ ಸೇಮ್ ಅದೇ. ಮೊದಲ ಮೀಟರ್ಗೆ ಅಂತಂದ್ರೆ ನಮ್ಗೆ ಏನ್ ಕೊಟ್ಟಿದ್ದಾರೆ, ಮೊದಲ ಮೀಟರ್ಗೆ ತಗಲುವ ವೆಚ್ಚ. ಓಕೆ, ಮೊದಲ ಮೀಟರ್ಗೆ 150 ರೂಪಾಯಿ ಆಯ್ತು. ಮೊದಲ ಮೀಟರ್ಗೆ ತಗಲುವ ವೆಚ್ಚ ನಮ್ಗೆ ಕೊಟ್ಟಿದ್ದಾರೆ ಏನಂತ, ರೂಪಾಯಿ 150 ಅಲ್ವಾ, ರೂಪಾಯಿ 150. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಪ್ರತಿ ಮೀಟರ್ಗೆ 50 ಹೆಚ್ಚಾಗ್ತಾ ಹೋಗತ್ತೆ ಅಂತಂದ್ರೆ 2ನೇ ಮೀಟರ್ಗೆ ತಗಲುವ ವೆಚ್ಚ ಎಷ್ಟಾಯ್ತು, 150ಕ್ಕೆ 50ಅನ್ನ ಕೂಡಿಸೋಣ, ಎಷ್ಟು ಬಂತು, 200. ನೆಕ್ಸ್ಟ್ 3ನೇ ಮೀಟರ್ಗೆ ತಗಲುವ ವೆಚ್ಚ ಎಷ್ಟಾಗತ್ತೆ, 150
250. ಓಕೆ, ನೀವು ನೋಡ್ಬೋದು 200ರಲ್ಲಿ 150ನ್ನ ಕಳೆದ್ರೆ 50 ಬಂತು, 250ರಲ್ಲಿ 200ನ್ನ ಕಳೆದ್ರೆ 50 ಬಂತು. ಎಲ್ಲಾ ಕಡೆಗೂ ಕೂಡ ಸಾಮಾನ್ಯ ವ್ಯತ್ಯಾಸ ಮತ್ತೆ ನಮ್ಗೆ 50 ಬರುತ್ತೆ. ಹಾಗಾಗಿ ನಾವೇನಂತ ಹೇಳ್ಬೋದು, ಇದು ಕೂಡ ಬೇಕಿದ್ರೆ ನೀವು ಇದನ್ನ ಶ್ರೇಣಿ ಬರಿಬಹುದು. 200, 250, 300 ಈ ತರ ಆಗ್ತಾ ಹೋಗುತ್ತೆ. ಇದು ಸಮಾಂತರ ಶ್ರೇಣಿ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ. ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನ ಕಂಡುಹಿಡಿಯಿರಿ. ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ, ಯಾವುದೇ ಶ್ರೇಣಿ ಅಂತ ನಂಬರ್ ಸೀರೀಸ್ ಅನ್ನ ಕೊಟ್ಟಿಲ್ಲ. ಆದ್ರೆ ನಮ್ಗೆ ಮೊದಲನೇ ಪದ ಗೊತ್ತಿದೆ, ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ. ಈಸಿಯಾಗಿ ನಾವು ನೆಕ್ಸ್ಟ್ 3 ಪದಗಳನ್ನ, ಮೊದಲ 4 ಪದಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೇಗ್ ಬರೆಯೋದು ನೋಡಿ. ಇಲ್ಲಿ ಎ ಅಂದ್ರೆ ನಮ್ಗೆ ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು -2, ಡಿ ಇಸ್ ಈಕ್ವಲ್ ಟು 0. ನಮಗ್ ಗೊತ್ತಿದೆ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದವನ್ನ ಹೊರತುಪಡಿಸಿ 2ನೇ, 3ನೇ, 4ನೇ ಪದಗಳನ್ನ ಹೇಗ್ ಕಂಡುಹಿಡಿತೀವಿ? ನಿರ್ದಿಷ್ಟ ಪದ ಅಥವಾ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸೋದ್ರ ಮೂಲಕ. ಮೊದಲನೇ ಪದ 2 ಇದೆ, 2ಕ್ಕೆ 0ಯನ್ನ ಕೂಡಿಸಿದ್ರೆ 2 ಬರುತ್ತೆ. ಮತ್ತೆ -2ಕ್ಕೆ 0ಯನ್ನ ಕೂಡಿಸಿದ್ರೆ 2 ಬರುತ್ತೆ. ಮತ್ತೆ -2ಕ್ಕೆ 0ಯನ್ನ ಕೂಡಿಸಿದ್ರೆ 2 ಬರುತ್ತೆ. ಹಾಗಾಗಿ -2 ಬರುತ್ತೆ. -2 ಬರುತ್ತೆ. ಹಾಗಿದ್ರೆ ಮೊದಲ 4 ಪದಗಳು -2, -2, -2, -2, -2. ಓಕೆ, ಅದೇ ತರ ಇದನ್ನು ಬಿಡಿಸೋಣ. ಈಕ್ವಲ್ ಟು -1, ಡಿ ಇಸ್ ಈಕ್ವಲ್ ಟು 1/2 ಅಂತ ಇದೆ. ಅಂದ್ರೆ ಎ ಅಂದ್ರೆ ಮೊದಲನೇ ಪದ ಗೊತ್ತಿದೆ, -1. ಎರಡನೇ ಪದ ಅಂತಂದ್ರೆ -1ಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸೋಣ. ಎಷ್ಟು ಬಂತಿದ್ವು? ಓರೆ ಗುಣಾಕಾರ ಮಾಡೋಣ. -2 + 1 ಡಿವೈಡೆಡ್ ಬೈ 2 ಅಂದ್ರೆ -1/2 ಆಯ್ತು. -1/2 ಇದು ಎರಡನೇ ಪದ. ನೆಕ್ಸ್ಟ್ -1/2ಗೆ ಮತ್ತೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸೋಣ. +1/2 -1/2 ಎರಡು ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಹೌದಾ? ನೆಕ್ಸ್ಟ್ ಪದವನ್ನ ಪಡಿಬೇಕಿದ್ರೆ ಮತ್ತೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸೋಣ. 0 + 1/2 ಅಂತ ಮಾಡಿದ್ರೆ 1/2 ಬರುತ್ತೆ. ಇದು ಮೊದಲ 4 ಪದಗಳು. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು 4, ಹಾಗೆ ಡಿ ಇಸ್ ಈಕ್ವಲ್ ಟು -3. ಎ ಇಸ್ ಈಕ್ವಲ್ ಟು 4 ಅಂತಂದ್ರೆ ಮೊದಲನೇ ಪದ 4, ಎರಡನೇ ಪದವನ್ನ ಪಡಿಬೇಕಿದ್ರೆ 4ಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ಬೇಕು. ಆದ್ರೆ ಸಾಮಾನ್ಯ ವ್ಯತ್ಯಾಸ -3 ಇದೆ. ಪ್ಲಸ್ ಇಂಟು ಮೈನಸ್ ಈಸ್ ಈಕ್ವಲ್ ಟು 1. ಹಾಗಿದ್ರೆ ನೆಕ್ಸ್ಟ್ ಪದ 1 ಬಂತು. ಈಗ 1ಕ್ಕೆ ನಾವೇನ್ ಮಾಡೋಣ? ಮತ್ತೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸೋಣ. 1 - 3 ಮಾಡಿದ್ರೆ -2 ಬರುತ್ತೆ. ಹಾಗೆ ನೆಕ್ಸ್ಟ್ ಪದವನ್ನ ಪಡಿಬೇಕಿದ್ರೆ -2 + -3, -2 - 3 ಮಾಡಿದ್ರೆ -5 ಬರುತ್ತೆ. ಮೊದಲ 4 ಪದಗಳು. ಓಕೆ, ಈಗ ಎ ಇಸ್ ಈಕ್ವಲ್ ಟು -1.25, ಡಿ ಇಸ್ ಈಕ್ವಲ್ ಟು 0.25 ಅಂತ ಇದೆ. ಅಂದ್ರೆ ಮೊದಲನೇ ಪದ ಗೊತ್ತಾಯ್ತು, 1.25, -1.25. ನೆಕ್ಸ್ಟ್ ಪದವನ್ನ ಪಡಿಬೇಕಿದ್ರೆ ನಾವು -1.25ಗೆ ಏನ್ ಮಾಡ್ಬೇಕು? 0.25 ಅನ್ನ ಕೂಡಿಸ್ಬೇಕು. 0.25 ಅನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? ಐದು 1 ಬರುತ್ತೆ, 5. ಸೊ ಎಷ್ಟು ಬಂತಿದ್ದು? 1.50 ಬಂತು, -1.50. ಹಾಗೆ ನೆಕ್ಸ್ಟ್ -1.50ಗೆ ಮತ್ತೆ ನಾವೇನ್ ಮಾಡೋಣ? ಸಾಮಾನ್ಯ ವ್ಯತ್ಯಾಸ 0.25 ಅನ್ನ ಮಾಡೋಣ. ಎಷ್ಟು ಬಂತಿದ್ದು? 5, 7, 1 ಅಂತಂದ್ರೆ -5
1.75 ಬರುತ್ತೆ. ನೆಕ್ಸ್ಟ್ ಮತ್ತೆ ನಾವು 0.25 ಅನ್ನ ಆಡ್ ಮಾಡಿದ್ರೆ 10, 7, 2, 9, 1, 10, 2 ಅಲ್ಲ. ಆದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, -2.00 ಬರುತ್ತೆ. ಇದು ಮೊದಲ 4 ಪದಗಳು. ಓಕೆ, ನೆಕ್ಸ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕೊಟ್ಟಾಗ ಮುಂದಿನ 4 ಪದಗಳು, ಮುಂದಿನ 3 ಪದಗಳು, ಮುಂದಿನ 2 ಪದಗಳನ್ನ ಬರೆಯಿರಿ ಅಂತ ಕೊಟ್ರೆ ಯಾವ ರೀತಿ ಮಾಡೋದು ಅಂತ ತೋರಿಸಿದೆ ನಾನು. ಈಗ ನೆಕ್ಸ್ಟ್ ಏನ್ ಮಾಡೋಣ, ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯನ್ನ ಕೊಟ್ಟಿದ್ದಾರೆ. ನಾವೇನ್ ಬರಿಬೇಕು, ಮೊದಲನೇ ಪದ ಎ ಬರಿಬೇಕು, ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಬರಿಬೇಕು. 3, 1, -1, -3. ಎ ಇಸ್ ಈಕ್ವಲ್ ಟು 3, ಡಿ ಇಸ್ ಈಕ್ವಲ್ ಟು, ಡಿ ಅನ್ನ ಹೇಗ್ ಫೈಂಡ್ ಔಟ್ ಮಾಡೋದು, A2 ಮೈನಸ್ A1. A2 ಅಂತಂದ್ರೆ 1 ಇದೆ, ಮೈನಸ್ A1 ಅಂದ್ರೆ 3 ಇದೆ, -2. ಬೇಕಿದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಬರತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. A3 ಮೈನಸ್ A2 ಮಾಡೋಣ. ಇದು A2 ಮೈನಸ್ A1. ನೆಕ್ಸ್ಟ್ A3 ಮೈನಸ್ A2 ಮಾಡಿದ್ರೆ ಏನ್ ಬರುತ್ತೆ, -1, -1. ಎಷ್ಟು ಬಂತು, -2. ಸೇಮ್ ಬಂತ. ಹಾಗಾದ್ರೆ ಮೊದಲನೇ ಪದ 3, ಸಾಮಾನ್ಯ ವ್ಯತ್ಯಾಸ -2. ನೆಕ್ಸ್ಟ್ -5, -1, 3, 7 ಅಂತ ಇದೆ. ಮಾಡಿ ಹೇಳಿ ನನ್ಗೆ ಎ ಏನ್ ಬರುತ್ತೆ, ಡಿ ಏನ್ ಬರುತ್ತೆ ಅಂತ. ನಾನು ವೇಟ್ ಮಾಡ್ತೀನಿ. ಓಕೆ, ಎ ಏನ್ ಬರುತ್ತೆ, ಡಿ ಏನ್ ಬರುತ್ತೆ ಅಂತ ಹೇಳಿ. ಎಸ್, ಒಂದೇ ನಿಮಿಷ. ಸೊ ಇದನ್ನ ಮಾಡಿ ಆನ್ಸರ್ ಹೇಳಿ ನನ್ಗೆ. ನಾನು ವೇಟ್ ಮಾಡ್ತಾ ಇರ್ತೀನಿ, ಒಂದೇ ನಿಮಿಷ. ಎಸ್, ಎಷ್ಟು ಬಂತು, ಎ ಇಸ್ ಈಕ್ವಲ್ ಟು -5, ಡಿ ಇಸ್ ಈಕ್ವಲ್ ಟು -1, -5 ಅಂತಂದ್ರೆ 1, -1 + 5 ಅಂತಂದ್ರೆ 4 ಬರುತ್ತೆ. ಸೊ ವೆರಿ ಗುಡ್, ವೆರಿ ಗುಡ್. ಕೆಲವೊಬ್ರು ಮಾಡ್ತಾ ಇದ್ದೀರಾ, ಕೆಲವೊಬ್ರು ನಿಮ್ದೇ ಲೋಕದಲ್ಲಿ ಮುಳುಗಿದ್ದೀರಾ. ಸೊ ಡೈಲಿ ಅದನ್ನೇ ಹೇಳೋದು ಹೇಳೋದು ಹೇಳೋದು. ನಿಮ್ಗೆ ಬೇಜಾರಾಗತ್ತೋ ಇಲ್ಲ ಗೊತ್ತಿಲ್ಲ, ನನಗಂತೂ ಬೇಜಾರಾಗಿದೆ ಹೇಳಿ ಹೇಳಿ ಹೇಳಿ. ಮೆಸೇಜಸ್ ಅನ್ನ ನೋಡ್ಬೇಕು ಅಂದ್ರೆ ಹುಡುಕ್ಬೇಕು, ಯಾರು ಸೀರಿಯಸ್ ಆಗಿ ಮೆಸೇಜ್ ಮಾಡ್ತಾರೆ, ಯಾರು ಆನ್ಸರ್ ಮಾಡ್ತಾರೆ ಅಂತ ನಾನ್ ಹುಡುಕ್ಬೇಕಲ್ಲಿ. ಹಾಗಾಗಿದೆ ಪರಿಸ್ಥಿತಿ. ಎಷ್ಟು ಮಕ್ಕಳು ಅಟೆಂಡ್ ಮಾಡ್ತಾರಲ್ಲ, ಅದ್ರಲ್ಲಿ 80% ಮಕ್ಕಳು ಅನ್ನೆಸರಿ ಮೆಸೇಜಸ್ ಮಾಡ್ತೀರಾ. ಏನ್ ಯೂಸ್ ಆಗುತ್ತೋ ಏನೋ ಅದರಿಂದ ನನಗಂತೂ ಗೊತ್ತಿಲ್ಲ. ಹೇಗ್ ಹೇಳ್ಬೇಕು ಅಂತಾನೂ ಅರ್ಥ ಆಗ್ತಿಲ್ಲ ನನ್ಗೆ. ಓಕೆ, ಸೊ ನೀವ್ ಏನ್ ಮಾಡ್ತೀರಾ ಅಂತ ಒಂದ್ಸತಿ ನಿಮ್ ಆತ್ಮಸಾಕ್ಷಿನ ಕೇಳ್ಕೊಂಡ್ ನೋಡ್ರಿ. ನಾನು 1.5 ಅವರ್ನ ಹೇಗ್ ಯುಟಿಲೈಸ್ ಮಾಡ್ಕೋತೀನಿ ಅಂತ ನಿಮ್ಮ ಮನಸ್ಸಾಕ್ಷಿನ ನೀವೇ ಕೇಳ್ಕೊಂಡ್ ನೋಡ್ರಿ, ನಿಮ್ಗೆ ಅರ್ಥ ಆಗತ್ತೆ. ಎಸ್, ಸೊ ಇಲ್ಲೇನ್ ಬರುತ್ತೆ, ಇದಂತೂ ಈಸಿ ಇದೆ. ಎ ಅಂತಂದ್ರೆ 1/2, ನೆಕ್ಸ್ಟ್ ಡಿ ಅಂತಂದ್ರೆ 1/2 - 1/2 ಅಂದ್ರೆ 0 ಬರುತ್ತೆ. ಸೊ ಡಿ ವ್ಯಾಲ್ಯೂ 0 ಬರುತ್ತೆ, ಎಲ್ಲಾ ಕಡೆ ಇದೇ ಬರುತ್ತೆ. ಇಲ್ಲಿ ನೋಡಿದ್ರೆ
1.7 ಮೈನಸ್ 0.6 ಮಾಡಿ ನೋಡಿ. ಎ ಇಸ್ ಈಕ್ವಲ್ ಟು 0.6, ಡಿ ಇಸ್ ಈಕ್ವಲ್ ಟು 1.7 ಮೈನಸ್ 0.6 ಮಾಡಿದ್ರೆ ಎಷ್ಟು ಬರುತ್ತೆ? 0.6 ಮಾಡಿದ್ರೆ 1.1 ಅಲ್ಲ, ಇದು ನಿಮ್ಮ ಡಿ. ಒಂದ್ ನೆನ್ಪಿಟ್ಕೊಳ್ರಿ, ಸಮಾಂತರ ಶ್ರೇಣಿ ನಾನ್ ಟೈಮ್ ಸಿಕ್ಕರೆ ನಿಮ್ಗೆ ಬಿಡಿಸ್ತೀನಿ. ಅಪ್ಲೈಡ್ ಕ್ವಶನ್ಸ್ ನಿಮ್ಗೆ ಸಮಾಂತರ ಶ್ರೇಣಿಯಿಂದಾನೇ ಬರುತ್ತೆ. ಎಲ್ಲಾ ಎಷ್ಟು ನೀವು ಹಳೆ ಕ್ವಶನ್ ಪೇಪರ್ಸ್ ಇಂದ ಇಲ್ಲಿವರೆಗೂ ತೆಗೆದು ನೋಡಿದ್ರೆ ಅಪ್ಲೈಡ್ ಕ್ವಶನ್ಸ್ ಎಲ್ಲ ನಿಮ್ಗೆ ಸಮಾಂತರ ಶ್ರೇಣಿಯಿಂದಾನೇ ಬರುತ್ತೆ. ಅಂದ್ರೆ ಕೊನೆಗೆ ಸೆಕ್ಷನ್ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ ಸಮಾಂತರ ಶ್ರೇಣಿಯಿಂದಾನೇ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸೂತ್ರಗಳು ಬರುತ್ತೆ. MCQ ಅಲ್ಲಿ ಒಂದು ಅಂಕ ಮತ್ತು 2 ಅಂಕ, 3 ಅಂಕಗಳಿಗೆ ನಿಮ್ಗೆ ಮೊತ್ತವನ್ನ ಕಂಡುಹಿಡಿಯೋದು, 2 ಅಂಕಗಳಿಗೆ ಎನ್ನೇ ಪದವನ್ನ ಕಂಡುಹಿಡಿಯೋದು ಬರುತ್ತೆ. ಎ ಮತ್ತೆ ಡಿ ಇದನ್ನ ನಮ್ಗೆ MCQ ಅಲ್ಲಿ ಹೆಚ್ಚಾಗಿ ಕೇಳ್ತಾರೆ. ಸೊ ಕರೆಕ್ಟ್ ಆಗಿ ಗಮನ ಇಟ್ಟು ನೋಡ್ರಿ. ನಾವು ಕ್ವಶನ್ಸ್ ಅನ್ನ ಹುಡುಕಿ ಯಾವ್ದು ಬರುತ್ತೆ ಯಾವ್ದಿಲ್ಲ ಅಂತ ನಿಮ್ಗೋಸ್ಕರ ನಾವಿಲ್ಲಿ ಟೈಮ್ ಅನ್ನ ಹಾಕಿ ಪ್ರಿಪೇರ್ ಮಾಡ್ಕೊಂಡು ಕ್ಲಾಸ್ ಹೇಳ್ತಾ ಇರ್ತೀವಿ. ನೀವ್ ಅದನ್ನ ಹೇಗ್ ಯುಟಿಲೈಸ್ ಮಾಡ್ಕೋತೀರಾ ಅಂತ ನಿಜವಾಗ್ಲೂ ಬೇಜಾರಾಗತ್ತೆ ನಂಗೆ ನೋಡಿ. ಬಹುಶಃ ಬೇರೆ ಯಾರು ಬೈತಾರೋ ಇಲ್ಲ ಗೊತ್ತಿಲ್ಲ ನನ್ಗೆ. ನಾನ್ ನೋಡ್ಕೊಂಡ್ ಕೂಡಕ್ಕಾಗಲ್ಲ, ಸೊ ಹೀಗಾಗಿ ಬೈತೀನಿ ಅಷ್ಟೇ. ಆದ್ರೆ ಹೇಳಿ ನನ್ಗೂ ಕೂಡ ಬೇಜಾರಾಗಿದೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ? ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿದು ಅದರ ಮುಂದಿನ 3 ಪದಗಳನ್ನ ಬರೆಯಿರಿ ಅಂತ ಹೇಳ್ತಾರೆ. ಯಾವುವು ಸಮಾಂತರ ಶ್ರೇಣಿಗಳು ಅಂತಂದ್ರೆ ಮತ್ತೇನ್ ಮಾಡ್ಬೇಕು ನಾವು? ಡಿ ಸೇಮ್ ಬರತ್ತಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು. ಸಮಾಂತರ ಶ್ರೇಣಿ ಆಗಿದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿದು ಮುಂದಿನ 3 ಪದಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಏನ್ ಮಾಡ್ಬೇಕಿಲ್ಲಿ ನಾವು? ಶ್ರೇಣಿಯನ್ನ ನಮಗೆ ಕೊಟ್ಟಿದ್ದಾರೆ. ಶ್ರೇಣಿ ಏನಿದೆ ನಮ್ಗೆ 2, 4, 8, 16. 8, 16. ಮೊದಲನೇ ಪದ ಅಂದ್ರೆ ನಮ್ಗೆ ಗೊತ್ತಿದೆ 2 ಅಂತ. ಎ ಇಸ್ ಈಕ್ವಲ್ ಟು 2. ಸಾಮಾನ್ಯ ವ್ಯತ್ಯಾಸವನ್ನ ಹೇಗೆ ಕಂಡುಹಿಡಿಯೋದು? A2 ಮೈನಸ್ A1. 4 ಮೈನಸ್ 2 ಅಂತಂದ್ರೆ 2. 8ರಲ್ಲಿ 4 ಕಳೆದ್ರೆ ನಮ್ಗೆ ಮೊದಲು ಚೆಕ್ ಮಾಡ್ಬೇಕು ಏನಂತ, ಯಾವುದು ಸಮಾಂತರ ಶ್ರೇಣಿ ಆಗಿದೆ, ಆಗಿದ್ದರೆ ಮುಂದಿನ 3 ಪದಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. A3 ಮೈನಸ್ A2 ಚೆಕ್ ಮಾಡೋಣ. A3 ಎಷ್ಟಿದೆ ಮಕ್ಕಳ? 8 ಇದೆ. A2 4 ಇದೆ, ಹಾಗಾಗಿ 4. ಇಲ್ಲಿ 2 ಬಂತು, ಇಲ್ಲಿ 4 ಬಂತು. ಸೊ ಇದು ಇಲ್ಲ, ಇದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್, ಎ ಅಂತಂದ್ರೆ ಇಲ್ಲಿ 2 ಇದೆ. ಡಿ ಅಂತಂದ್ರೆ A2 ಮೈನಸ್ A1. A2 ಅಂತಂದ್ರೆ 5/2 ಮೈನಸ್ 2 ಅಂದ್ರೆ 2 2 4. 5ರಲ್ಲಿ 4 ಕಳೆದ್ರೆ ಎಷ್ಟು ಬಂತು? 1 1/2 ಬರುತ್ತೆ. A3 ಮೈನಸ್ A2 ಚೆಕ್ ಮಾಡೋಣ, ಇದೇ ಬರತ್ತಾ ಇಲ್ವಾ ಅಂತ. A3 ಎಷ್ಟಿದೆ? 3 ಇದೆ. A2 ಎಷ್ಟಿದೆ? 5/2 ಇದೆ. 3 2 ಅಂದ್ರೆ 6 ಮೈನಸ್ 5/2 ಅಂದ್ರೆ ಮತ್ತೆ ನಮ್ಗೆ 1/2ನೇ ಬಂತು. ಸಾಮಾನ್ಯ ವ್ಯತ್ಯಾಸ ಸಮ ಬಂತು. ಹಾಗಾಗಿ ಇದು ಸಮಾಂತರ ಶ್ರೇಣಿ ಆಗಿದೆ. ಇಲ್ಲಿ ಬರಿಬೇಕು, ಇದು ಸಮಾಂತರ ಶ್ರೇಣಿ ಆಗಿದೆ. ನೆಕ್ಸ್ಟ್, A ಪ್ಲಸ್ ಡಿ, A+2D ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ನೀವು ಹಾಗಾದ್ರೂ ಬರೀಬಹುದು, ಅಥವಾ ನಾವು ಏನ್ ಮಾಡೋಣ, ಮುಂದಿನ 3 ಪದಗಳನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಯಾವುದರ ಮುಂದಿನ 3 ಪದ? ಕರೆಕ್ಟ್ ಆಗಿ ನೋಡಿ, ಇದರ ಮುಂದಿನ 3 ಪದ 7/2 ಪ್ಲಸ್ 1/2. ಅಂದ್ರೆ ಮುಂದಿನ ಪದ ನಮಗ್ ಬೇಕಿದ್ರೆ ನಾವೇನ್ ಮಾಡ್ಬೇಕು? ಹಿಂದಿನ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನ ಕೂಡಿಸ್ಬೇಕು. ಸಾಮಾನ್ಯ ವ್ಯತ್ಯಾಸ 1/2 ಇದೆ. 8/2 ಅಂತಂದ್ರೆ 2 4 8. ಹಾಗಾದ್ರೆ ಮುಂದಿನ ಪದ ಎಷ್ಟು ಬಂತು? 4. ನೆಕ್ಸ್ಟ್ ಬೇಕಿದ್ರೆ 4 ಪ್ಲಸ್ 1/2. 4 2 8. 8 ಪ್ಲಸ್ 1 ಅಂತಂದ್ರೆ 9. ಹೌದಾ? 9/2. ಮುಂದಿನ ಪದ ಎಷ್ಟಾಗತ್ತೆ? 9/2. ಅದ್ರ ಮುಂದಿನ ಪದ ಏನಾಗುತ್ತೆ? 9/2 ಪ್ಲಸ್ 1/2. ಹೌದಾ? 2
ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ನಿಮ್ಗೆ ಹೋಮ್ ವರ್ಕ್. ಯಾಕಂತಂದ್ರೆ ಟ್ರೈ ಮಾಡಿ ಒಂದ್ಸತಿ. ನಿಮ್ಗೂ ಕೈ ಕೆಲಸ ಬೇಕು, ತಲೆ ಕೆಲಸ ಬೇಕು ಅಲ್ವಾ? ಕತೆ ಕೇಳಿದಂಗೆಲ್ಲ ನಿಮ್ ಕೈಗೂ ಕೂಡ ಕೆಲಸ ಬೇಕು. ಯಾಕಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಹಿಸ್ಟ್ರಿ ಕೇಳೋದಲ್ಲ, ಕುತ್ಕೊಂಡ್ ಬಿಡಿಸ್ಬೇಕು ಅಲ್ವಾ? ಹಾಗಾಗಿ ಇದು ನಿಮ್ಗೆ ಹೋಮ್ ವರ್ಕ್ ಮಾಡಿ ನನ್ಗೆ ಹೇಳಿ, ಇದು ಸಮಾಂತರ ಶ್ರೇಣಿ ಹೌದಾ ಅಲ್ವಾ? ಇಫ್ ಇದು ಸಮಾಂತರ ಶ್ರೇಣಿ ಆಗಿದ್ರೆ ಮುಂದಿನ 3 ಪದಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನನ್ಗೆ. ಎಸ್, ನೆಕ್ಸ್ಟ್ ಮಾಡೋಣ. ಮೊದಲನೇ ಪದ 3 ಇದೆ. a is equal to 3, d is equal to a2 minus a1 ಮಾಡ್ಬೇಕು ಅಲ್ವಾ? ಹಾಗಿದ್ರೆ 3 plus root 2 minus 3. 3 plus root 2 minus 3 ಮಾಡಿದ್ರೆ plus 3 minus 3 ಕ್ಯಾನ್ಸಲ್ ಆಯ್ತು, root 2 ಅಂತ ಬಂತು. a3 minus a2 ಮಾಡಿದಾಗ್ಲೂ ಕೂಡ ಇದೇ ಬರುತ್ತಾ ಇಲ್ವಾ ಅಂತ ನೋಡೋಣ. a3 minus a2, 3 plus 2 root 2 minus 3 plus root 2 ಅಲ್ಲ? ಇವಾಗ ಪ್ಲಸ್ 3 minus 3 ಕ್ಯಾನ್ಸಲ್ ಆಯ್ತಾ? 2 root 2 ಪ್ಲಸ್ ಇಂಟು ಇದು ಮೈನಸ್ ಇದೆ ಅಲ್ಲ? ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದ್ರೆ 2 root 2 ಅಲ್ಲಿ 1 root 2 ಅನ್ನ ನಾವು ಕಳಿಬೇಕು. ಯಾಕೆ? ಇದು ಸಜಾತಿ ಪದಗಳು ಅಲ್ವಾ? ಸಜಾತಿ ಪದಗಳನ್ನ ಕೂಡಿಸ್ಬೋದು, ಕಳಿಬಹುದು. ಇದು ಪ್ಲಸ್ 2 root 2 ಇದೆ, ಇದು ಮೈನಸ್ 2 root 2 ಇದೆ. ಏನಿಲ್ಲ ಅಂದ್ರೆ 1 ಇರುತ್ತೆ. 2ರಲ್ಲಿ 1 ಕಳೆದ್ರೆ 1 ಬರುತ್ತೆ. root 2 ಕಾಮನ್ ಇದೆ, ಸೊ root 2. ಹಾಗಾಗಿ ಇದು ಕೂಡ root 2 ಅಂತ ಬಂತು, ಇದು ಕೂಡ root 2 ಅಂತ ಬಂತು. ಡಿ ಎಷ್ಟಾಯ್ತು ಇವಾಗ? ರೂಟ್. ನೆಕ್ಸ್ಟ್ ಪದವನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಯಾವುದ್ರ ನೆಕ್ಸ್ಟ್ ಪದ? ಇಲ್ಲಿಂದ ನಾವು ಪ್ರಾರಂಭ ಮಾಡ್ಬೇಕು ಅಲ್ವಾ? 3 plus 3 root 2ಗೆ ಎಷ್ಟನ್ನ ಕೂಡಿಸ್ಬೇಕು ಇವಾಗ? root 2 ಅನ್ನ ಕೂಡಿಸ್ಬೇಕು. ಯಾಕೆ? ಮುಂದಿನ ಪದ ಬೇಕಿದ್ರೆ ಸಾಮಾನ್ಯ ವ್ಯತ್ಯಾಸನ. 3 ಪ್ಲಸ್ ಇದು 3 ಇದೆ, ಇಲ್ಲೇನಿಲ್ಲ ಅಂದ್ರೆ 1. ರೂಟ್ 2 ಸಜಾತಿ ಪದಗಳು ಅಂತ ಹೇಳಿದೆ. 3 plus 1 ಅಂದ್ರೆ 4 root 2 ಆಗತ್ತೆ. ಓಕೆ, ಮುಂದಿನ ಪದ ಎಷ್ಟಾಯ್ತು ಮಕ್ಕಳೀಗ? 3 plus 4 root 2. ನೆಕ್ಸ್ಟ್ ಹೇಗಿದೆ? 3 plus 4 root 2ಗೆ ಮತ್ತೆ ನಾವೇನ್ ಮಾಡೋಣ? ಪ್ಲಸ್ ರೂಟ್ 2 ಕೂಡ್ಸೋಣ. ಎಷ್ಟು ಬಂತು? 3 plus 4 plus 1 5 root 2. ಹಾಗಿದ್ರೆ ಮುಂದಿನ ಪದ 3 plus 5 root 2 ಆಗತ್ತೆ. ಅದ್ರ ಮುಂದಿನ ಪದ ಪ್ಲಸ್ ರೂಟ್ 2 ಅನ್ನ ಕೂಡಿಸೋಣ. 3 plus 5 plus 1 ಅಂದ್ರೆ 6 root 2 ಆಗತ್ತೆ. 3 plus ಅಲ್ಲ, ಸಾರಿ, 3 plus 6 root 2. ಇದು ಮುಂದಿನ 3 ಪದ. ಅರ್ಥ ಆಯ್ತಾ? ಅರ್ಥ ಆದ್ರೆ ಮೆಸೇಜ್ ಮಾಡಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ದೆನ್ ಯು ಕ್ಯಾನ್ ಆಸ್ಕ್ ಮೀ. ನೆಕ್ಸ್ಟ್ a 2a 3a 4a ಅಂತ ಇದೆ. ನೆಕ್ಸ್ಟ್ 3 ಪದ. ಎ ಅಂತಂದ್ರೆ ಮೊದಲನೇ ಪದ ಎ ಅಂತ ಇದೆ. ಡಿ ಅಂದ್ರೆ a2 minus a1, 2a minus a ಮಾಡಿದ್ರೆ ನಮಗೆ a ಬರುತ್ತೆ ಅಲ್ವಾ? ಅಂದ್ರೆ a3 minus a2 ಚೆಕ್ ಮಾಡೋಣ, ಸೇಮ್ ಬರುತ್ತಾ ಇಲ್ವಾ ಅಂತ. 3a minus 2a, 3a minus 2a ಮಾಡಿದಾಗ್ಲೂ ಕೂಡ ನಮ್ಗೆ a ಸಿಗತ್ತೆ. ನೀವೇ ಯೋಚನೆ ಮಾಡಿ. 4aಗೆ ನಾನು a ಅನ್ನ ಕೂಡಿಸ್ಬೇಕು. 4a plus a ಮಾಡಿದ್ರೆ 5a ಬರುತ್ತೆ. 5a plus a ಮಾಡಿದ್ರೆ 6a ಬರುತ್ತೆ. 6a plus a ಮಾಡಿದ್ರೆ 7a ಬರುತ್ತೆ. ನೋಡಿ ಇಲ್ಲಿ 1 2 3 4 5 6 7. ನೆಕ್ಸ್ಟ್ ರೂಟ್ 2 ರೂಟ್ 8. ಇದೊಂದು ಸ್ವಲ್ಪ ನಿಮ್ಗೆ ಗೊಂದಲ ಆಗ್ಬೋದು. ಕರೆಕ್ಟ್ ಆಗಿ ನೋಡಿ ಇದನ್ನ, ಏನಿದೆ ಅಂತ ನಾವೇನ್ ಮಾಡ್ಬೇಕು ಅಂತ. ಎಸ್ ಮಕ್ಕಳೇ, ಏನಿದೆ? ಮೊದಲನೇ ಪದ ಏನಿದೆ ಇಲ್ಲಿ? ರೂಟ್ 2 ಇದೆ. ನೆಕ್ಸ್ಟ್ ಡಿ ಅನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡೋದು? a2 minus a1. a2 ಎಷ್ಟಿದೆ? ರೂಟ್ 8 minus ರೂಟ್ 2. ಎಸ್ ಮ್ಯಾಮ್, ಎಸ್, ವೆರಿ ಗುಡ್, ವೆರಿ ಗುಡ್. ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಕೆಲವೊಬ್ರು ಆನ್ಸರ್ ಕೂಡ ಮಾಡ್ತಾ ಇದ್ದೀರಾ. ಎಸ್, ಖುಷಿ ಆಯ್ತು. ಎಸ್, ವೆರಿ ಗುಡ್, ವೆರಿ ಫೈನ್ ಆನ್ಸರ್. ರೂಟ್ 8 minus ರೂಟ್ 2 ಅಂತ ಬಂತು.
ಎಸ್ ಮಕ್ಕಳೇ, ನಾವ್ ಏನ್ ಮಾಡ್ಬೇಕು ಇವಾಗ? ರೂಟ್ ಒಳಗಡೆ ಇರುವಂತಹ ಸಂಖ್ಯೆನು ಸಮವಾಗಿಲ್ಲ. ಫಸ್ಟ್ ಅದನ್ನ ಸಮ ಮಾಡ್ಕೊಳ್ಳೋಣ. ಏನ್ ಮಾಡೋಣ? √8 ಅನ್ನ 4 2 8 ಅಂತ ಬರೆಯೋಣ. ಯಾಕೆ? 4 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಸೊ ಹೊರಗೆ ತೆಗಿಬಹುದು ರೂಟ್ ಇಂದ. ವರ್ಗಮೂಲ 2 ಆಗತ್ತೆ. 2√2 -2. 2√2 -2 ಮಾಡಿದ್ರೆ 2ರಲ್ಲಿ 1 ಕಳೆದ್ರೆ 1 ಬರುತ್ತೆ, ಹಾಗಾಗಿ √2 ಅಂತ ಬಂತು. ಇದೇ ಸೇಮ್ A3 - A2 ಮಾಡಿದಾಗ್ಲೂ ಕೂಡ ಬರುತ್ತಾ ಇಲ್ವಾ ಚೆಕ್ ಮಾಡೋಣ. A3 - A2 √18 - √8 ಅಂದ್ರೆ √18 ಅನ್ನ ನಾನು 9 2 18 ಅಂತ ಬರಿತೀನಿ. ಇದನ್ನ 4 2 8 ಅಂತ ಬರಿತೀನಿ. 9ನ್ನ ರೂಟಿಂದ ತೆಗೆದ್ರೆ 3√2 ಆಗತ್ತೆ. ಇದು 2√2 ಆಗತ್ತೆ. ಮತ್ತೆ 3ರಲ್ಲಿ 2 ಕಳೆದ್ರೆ 1, ಹಾಗಾಗಿ √2 ಅಂತ ಬಂತು. ಇಲ್ಲೂ ಕೂಡ ನಮ್ಗೆ ಸಾಮಾನ್ಯ ವ್ಯತ್ಯಾಸ √2, ಇಲ್ಲೂ ಕೂಡ √2 ಅಂತ ಬಂತು. ಇದು ಸಮಾಂತರ ಶ್ರೇಣಿ ಆಗಿದೆ, ರೈಟ್? ಹಾಗಿದ್ರೆ ಮುಂದಿನ 3 ಪದಗಳನ್ನ ನಾವು ಬರಿಬೇಕಲ್ಲ. ಹೇಗ್ ಬರೆಯೋದು? ಇಲ್ಲಿಂದ ಸ್ಟಾರ್ಟ್ ಮಾಡೋಣ. √32 + √2. √32 ಅನ್ನ ನಾವ್ ಹೇಗ್ ಬರೆಯೋಣ ಇವಾಗ? 16 2 32. ಹೌದಲ್ಲ? 16 2 32 ಅಂದ್ರೆ 16ರ ವರ್ಗಮೂಲ 4, 4 √2 + √2. 4 + 1 ಅಂದ್ರೆ 5 √2 ಆಗತ್ತೆ. ಇಲ್ಲೇನಾದ್ರೂ ನಿಮ್ಗೆ ಈ ತರ ಏನಾದ್ರೂ ಬಂದಿದೆನಾ? √2 ಬ್ರಾಕೆಟ್ ಅಲ್ಲಿ ಇದೆ, ರೂಟ್ ಅಲ್ಲಿ ಇದೆನಾ? ಇಲ್ಲ. ಅಂದ್ರೆ ಎಲ್ಲಾ ದೊಡ್ಡ ಸಂಖ್ಯೆಗಳೇ ಇವೆ. 2 8 18 32 ಅಂದ್ರೆ ನೆಕ್ಸ್ಟ್ ಬರುವಂತಹ ಸಂಖ್ಯೆ ಕೂಡ 32ಕ್ಕಿಂತ ದೊಡ್ಡದಾಗಿ ಇರ್ಬೇಕು. ಬಟ್ ನಮ್ಗಿಲ್ಲಿ √2 ಅಂತ ಬಂತು. ಸೊ ನಾವ್ ಇದನ್ನ ಮತ್ತೆ ಹೇಗ್ ಬರ್ಕೋಬಹುದು ಅಂತಂದ್ರೆ, ಇದನ್ನ ವರ್ಗಗೊಳಿಸೋಣ. ಅಂದ್ರೆ ರೂಟ್ ಒಳಗ್ ಹಾಕೋಣ. ಹೇಗಾಗತ್ತೆ? 25 × 2 ಅಂತ ಮಾಡೋಣ. ಅವಾಗ ಅದೇನಾಗತ್ತೆ? √50. 25 2 50 ಅಂದ್ರೆ ಇದು √50 ಆಗತ್ತೆ. ಓಕೆ, ಅದೇ ತರ ನಾವು ನೆಕ್ಸ್ಟ್ ಇನ್ನೊಂದು ಪದವನ್ನ ಮಾಡೋಣ. √50 + √2 ಮಾಡೋಣ. √50 + √2 ಮಾಡಿದ್ರೆ ಏನ್ ಬರತ್ತೆ ನೋಡೋಣ. +√2 ಮಾಡಿ. ಈ √50 ನಾನು ಮತ್ತೆ ಹೇಗೆ ಬರ್ಕೋಬಹುದು? 25 2 50 +√2. 25 ಅಂದ್ರೆ 5 √2 +√2 ಅಂದ್ರೆ 5 + 1 ಅಂದ್ರೆ 6 √2. ಮತ್ತೆ ನಾವು 6ನ್ನ ವರ್ಗಗೊಳಿಸೋಣ. 36 × 2 ಆಗತ್ತೆ. 36 2 72. ನೆಕ್ಸ್ಟ್ ಬರುವಂತಹ ಸಂಖ್ಯೆ ಏನಾಗಿರುತ್ತೆ? 50ಕ್ಕಿಂತ ದೊಡ್ಡದಾಗಿರ್ಬೇಕು ಅಲ್ವಾ? √72. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇದೇ ತರ ಮಾಡೋಣ. √72 + √2 ಮಾಡಿದ್ರೆ √72 ಅನ್ನ 36 2 ಅಂತ ಬರ್ಕೊಳ್ಳೋಣ +√2. ಹಾಗಿದ್ರೆ √36 ಅಂತಂದ್ರೆ ವರ್ಗಮೂಲ 6 √2 + √2 ಅಂದ್ರೆ 7 √2 ಅಂತ ಬಂತು. 7 √2 ಅಂತಂದ್ರೆ 49. 7ರ ವರ್ಗ 49. 49 2 ಮಾಡ್ತೀರಾ. 9 2 18. ಆಮೇಲೆ 2 2 2 4 8 8 1 9 √98 ಅಂತ ಬಂತು. ಇದು ಮುಂದಿನ 3 ಪದ. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಇದು ನಿಮ್ಗೆ ಹೋಮ್ ವರ್ಕ್. ಇದು ಎಲ್ಲಾ ನಾನೇ ಮಾಡ್ತಾ ಕೂತ್ಕೊಂಡ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ನಾನು ಇಲ್ಲೇ ಟೈಮ್ ಹಾಕೋದಾಗತ್ತೆ. ಇದು ಹೋಮ್ ವರ್ಕ್, ಟ್ರೈ ಮಾಡಿ. ಈಸಿ ಇದೆ. 1ರ ವರ್ಗ 1, 5ರ ವರ್ಗ ಅಂತಂದ್ರೆ 25. 25ರಲ್ಲಿ 1ನ್ನ ಕಳೀರಿ. ಇದು 49. 49ರಲ್ಲಿ 25ನ್ನ ಕಳೀರಿ. ಎಷ್ಟು ಬಂತು? ಕಾಮನ್ ಡಿಫ್ರೆನ್ಸ್ ನೋಡಿ. ಈ ಸಂಖ್ಯೆಗೆ ಕಾಮನ್ ಡಿಫ್ರೆನ್ಸ್ ಅನ್ನ ಕೂಡಿಸ್ತಾ ಹೋದ್ರೆ ಮುಂದಿನ 3 ಪದಗಳು ಸಿಗತ್ತೆ. ಓಕೆ, ನೆಕ್ಸ್ಟ್. ಹಾಗಿದ್ರೆ ಇಲ್ಲಿವರೆಗೂ ನಾವು ಮೊದಲ ಪದವನ್ನ ಬರೆಯಿರಿ, ಸಾಮಾನ್ಯ ವ್ಯತ್ಯಾಸವನ್ನ ಬರೆಯಿರಿ, ಅಥವಾ ಶ್ರೇಣಿಯನ್ನ ಕೊಟ್ಟಾಗ ಬರೆಯಿರಿ, ಶ್ರೇಣಿ ಆಗಿದೆ ಪರೀಕ್ಷಿಸಿ ಅಂತ ಕೊಡ್ತಾರೆ. ಮುಂದಿನ 3 ಪದ ಬರೆಯಿರಿ, 4 ಪದ ಬರೆಯಿರಿ ಅಂತ ಕೊಡ್ತಾರೆ. ಇವೆಲ್ಲವೂ 1 ಅಂಕ 2 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು. ನೆಕ್ಸ್ಟ್ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದ್ಯಾಟ್ ಈಸ್ ಸಮಾಂತರ ಶ್ರೇಣಿಯ n-ನೇ ಪದ. ಈ ಸೂತ್ರವನ್ನೇ ನಾವು ಇಡೀ ಟಾಪಿಕ್ ತುಂಬಾ ಮಾಡೋದು. ಇದ್ರಲ್ಲಿ ಮುಖ್ಯವಾಗಿ ನಮ್ಗೆ 2 ಸೂತ್ರ ಬರುತ್ತೆ. ಒಂದು n-ನೇ ಪದ, ಮತ್ತೊಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ. ಅದು ನೆಕ್ಸ್ಟ್ ಹೇಳ್ತೀನಿ. ಇವಾಗ ನಾವೇನ್ ಮಾಡೋಣ, n-ನೇ ಪದವನ್ನ ಕಂಡು ಹಿಡಿಯುವ ಸೂತ್ರ ಯಾವುದು ಅಂತ ನೋಡೋಣ.
ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎನ್ನನೇ ಪದವು ಏನಾಗಿರುತ್ತೆ? an ಪ್ಲಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ನಮ್ಮ ಸೂತ್ರ. an ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಕೊನೆಯಿಂದ ಎನ್ನನೇ ಪದ ಅಂದ್ರೆ ಕೊನೆಯ ಪದ, ಲಾಸ್ಟ್ ಟರ್ಮ್ ಅಂತ ಹೇಳ್ತಾರೆ, ಅದನ್ನ ಎಲ್ ದಿಂದ ಸೂಚಿಸ್ತಾರೆ. ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕೊಟ್ಟಾಗ ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ. ಈ ಸೂತ್ರವನ್ನ ನಾವು ಬಳಸ್ತೀವಿ, ನೆನ್ಪಿಟ್ಕೋಬೇಕು. ಓಕೆ, ನಮ್ ಪ್ರಶ್ನೆ ಏನಪ್ಪಾ ಈಗ, ಮಿಸ್ ಇದು ಹೇಗ್ ಬಂತು ಅಂತ ಗೊತ್ತಾಗಿಲ್ಲ ಅಂದ್ರೆ ಬಾಹೆಟ್ ಹಾಕೋದಾಗುತ್ತೆ. ಸ್ವಲ್ಪ ಬಾಹೆಟ್ ಹಾಕೋದ್ ಬೇಡ ನಮ್ಗೆ, ಹೇಗ್ ಬಂತು ಅಂತ ನೋಡೋಣ. ಹೇಗ್ ಬಂತು ಅಂತ ನೋಡೋಣ. ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನಮ್ಗೆ ಗೊತ್ತಿದೆ. ಏನಂತ? ಎ ಪ್ಲಸ್ ಡಿ ಎ ಪ್ಲಸ್ 2d ಅಂತ ಗೊತ್ತಿದೆ. ಇವಾಗ ನಾವೇನ್ ಮಾಡೋಣ, a1 a2 a3 ಅಪ್ ಟು an ಈ ತರ ಸಮಾಂತರ ಶ್ರೇಣಿ ಇರತ್ತೆ. ಇದನ್ನು ಕೂಡ ನಾವು ನೋಡಿದ್ವಿ. ಮೊದಲ ಪದವನ್ನ a1 ಅಂತ ತಗೊಂಡಿದೀವಿ. ಸೊ a1 ಅಂತ ನಾನು ಬರೀತೀನಿ. a1 ಅನ್ನ ನಾನು ಹೀಗೂ ಬರಿಬಹುದು. ಹೇಗ್ ಬರಿಬಹುದು? a ಪ್ಲಸ್ 0 ಇಂಟು ಟಿ. ಕರೆಕ್ಟ್ ಆಗಿ ನೋಡಿ, ಯಾಕಂದ್ರೆ ಒಂದ್ ಸ್ಟೆಪ್ ಮಿಸ್ ಆದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇದು 0 ಪ್ಲಸ್ ಡಿ, 0 ಇಂಟು ಡಿ ಅಂತ ಬರೀಬಹುದು. ಯಾಕೆ? 0 ಇಂಟು ಡಿ ಇಸ್ 0, ಎ ಪ್ಲಸ್ 0 ಇಸ್ ಎ ಪ್ಲಸ್ ಏನೇ ಬರುತ್ತೆ ಮತ್ತೆ ನಮ್ಗೆ, ಹೌದಾ? a1 ಅಂತಂದ್ರೆ ಎ ಅಂತಾನು ಕರೀಬಹುದು ಅಂತ ನಾನು ಹೇಳಿದೆ. ಈ 0 ಅನ್ನ ನಾನು ಗುಣಿಸಿದ್ರೆ 0 ಇಂಟು ಡಿ 0 ಬರುತ್ತೆ. ಈಗ ಮತ್ತೆ ನಾನು ಇದನ್ನ ಹೇಗ್ ಬರಿತೀನಿ? ಎ ಪ್ಲಸ್ 0 ಬರ್ಬೇಕಾದ್ರೆ ನಾನು ಸ್ವಲ್ಪ ಹಿಂದೆ ಮುಂದೆ ಅಲ್ಟ್ರೇಷನ್ ಮಾಡ್ತೀನಿ. 1 ಮೈನಸ್ 1 ಇಂಟು ಡಿ ಅಂತ ಬರಿತೀನಿ. ಒಂದರಲ್ಲಿ ಒಂದನ್ನ ಕಳೆದ್ರೆ ನಮ್ಗೆ 0ನೇ ಬರುತ್ತೆ. ಹಾಗೆ a2 ಅಂತ ತಗೊಂಡ್ರೆ ನೆಕ್ಸ್ಟ್ ಪದ a2 ಇದೆ ಅಲ್ವಾ? a ಪ್ಲಸ್, ಈಗ ನಾವೇನ್ ಮಾಡೋಣ, ಸಮಾಂತರ ಶ್ರೇಣಿಯ ರೂಪ ಹೇಗಿರುತ್ತೆ? ಎ ಪ್ಲಸ್ ಡಿ ಎ ಪ್ಲಸ್ 2d ಎ ಪ್ಲಸ್ 3d ಈ ತರ ಇರುತ್ತೆ ನಮ್ಗೆ, ಹೌದಾ? ಇದು ಸಾಮಾನ್ಯ ರೂಪ. ನೆಕ್ಸ್ಟ್ ಎರಡನೇ ಪದ ಎ ಪ್ಲಸ್ ಡಿ ಅಲ್ವಾ? ಎ ಪ್ಲಸ್ ಡಿ ಬೇಕಿದ್ರೆ, ಎರಡನೇ ಪದ ಎ ಪ್ಲಸ್ ಡಿ ಬೇಕಿದ್ರೆ ನಾನೇನ್ ಮಾಡ್ತೀನಿ? a1 ಪ್ಲಸ್ ಡಿ ಅಂತ ಮಾಡ್ತೀನಿ. a1 ಪ್ಲಸ್ ಡಿ ಅಂತಂದ್ರೆ ಡಿ ಗೆ ನಾನು 1ರಿಂದ ಗುಣಾಕಾರ ಮಾಡಿದ್ದೀನಿ. 1 ಇಂಟು ಡಿ ಅದು ಡಿನೇ ಬರುತ್ತೆ. ಇದನ್ನ 1 ಅನ್ನ ನಾನು ಹೇಗ್ ಬರ್ಕೋತೀನಿ? a ಪ್ಲಸ್ 2 ಮೈನಸ್ 1 ಇಂಟು ಡಿ ಅಂತ ನಾನು ಬರ್ಕೋತೀನಿ. ಹೇಗ್ ಬರ್ಕೋತೀನಿ? a ಪ್ಲಸ್ 2 ಮೈನಸ್ 1 ಇಂಟು ಡಿ ಅಂತ ನಾನು ಬರ್ಕೋತೀನಿ. ನೆಕ್ಸ್ಟ್ a3 ಅನ್ನ a2 ಪ್ಲಸ್ 2d ಅಂದ್ರೆ a ಪ್ಲಸ್ 2d ಅಥವಾ a2 ಪ್ಲಸ್ ಡಿ ಅಂತ ಏನಾದ್ರೂ ಬರೀಬಹುದು. a2 ಪ್ಲಸ್ ಡಿ ಅಂದ್ರೆ ಮೂರನೇ ಪದ ಅಂತಂದ್ರೆ a2 ಗೆ ಪ್ಲಸ್ ಡಿ ಅನ್ನ ಕೂಡಿಸಿದ್ರೆ a3 ಬರುತ್ತೆ. ಇದನ್ನ ಹೀಗೂ ಬರ್ಕೋಬಹುದು. ಅಥವಾ ನೆಕ್ಸ್ಟ್ ನಮ್ಗೆ ಮೂರನೇ ಪದ ಅಂತಂದ್ರೆ a ಪ್ಲಸ್ 2d ಇದೆ ಅಲ್ಲ, a ಪ್ಲಸ್ 2d ಹೀಗೂ ಬರ್ಕೋಬಹುದು. ಈ a ಪ್ಲಸ್ 2d 2 ಅನ್ನ ನಾನು ಹೇಗ್ ಬರೀತೀನಿ? a ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತ ಬರೀತೀನಿ. ಅರ್ಥ ಆಗ್ತಿದೆನಾ? a2 ಅಂತ ಇದೆ, ಅದಕ್ಕೆ 1 ಇಂಟು ಡಿ ಅಂತ ಬರದೆ. ಅಥವಾ ನೀವು ಇದನ್ನ ಹೀಗೂ ಬರೀಬಹುದು, a ಪ್ಲಸ್ ಡಿ ಈಸ್ ಈಕ್ವಲ್ ಟು a ಪ್ಲಸ್ ಈ 1 ಅನ್ನ ನಾನು 2 ಮೈನಸ್ 1 ಇಂಟು ಡಿ ಅಂತ ಬರದೆ. ಇಲ್ಲಿ a2 ಪ್ಲಸ್ ಡಿ ಅಂದ್ರೆ a3 ಹೇಗ್ ಬರುತ್ತೆ? a2 ಗೆ ಡಿ ಅನ್ನ ಕೂಡಿಸಿದ್ರೆ a3 ಬರುತ್ತೆ. ಹಾಗೆ ಇಲ್ಲಿ ಮೂರನೇ ಪದ ಏನಿದೆ, ಇದು ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ. a ಪ್ಲಸ್ 2d ಇದೆ. 2 ಅನ್ನ ಹೇಗ್ ಬರ್ಕೋಬಹುದು? 3 ಮೈನಸ್ 1 ಅಂತ ಬರ್ಕೋಬಹುದು. ಇದೇ ತರ ನಾನು ಬರೆದ್ರೆ ಹೇಗ್ ಬರೀಬಹುದು? a3 ಪ್ಲಸ್ ಡಿ ಅಂತಂದ್ರೆ ಮೂರನೇ ಪದ ಏನಾಗುತ್ತೆ? a ಪ್ಲಸ್ 1 2 3 4 ನಾಲ್ಕನೇ ಪದ ನಾವು ಮಾಡ್ತಾ ಇದ್ದೀವಿ. ನಾಲ್ಕನೇ ಪದ ಅಂತಂದ್ರೆ a3 ಗೆ ಪ್ಲಸ್ ಡಿ ಅನ್ನ ಮಾಡಿದ್ರೆ ನಮ್ಗೆ ನಾಲ್ಕನೇ ಪದ ಸಿಗತ್ತೆ. ಇಲ್ಲಿ ನಾಲ್ಕನೇ ಪದ ಅಂತಂದ್ರೆ a ಪ್ಲಸ್ 3d 3 ಅನ್ನ ಬರ್ಬೇಕಾದ್ರೆ 4 ಮೈನಸ್ 1 ಇಂಟು ಡಿ ಅಂತ ನಾನು ಬರೀತೀನಿ. ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ a10 ಅನ್ನ ಹೇಗ್ ಬರೀಬಹುದು? a10 ಅನ್ನ a9 ಪ್ಲಸ್ ಡಿ ಅಂತ ಬರೀಬಹುದು. a ಪ್ಲಸ್ 9d ಅಂತಂದ್ರೆ a10 ಆಗತ್ತೆ. ಬೇಕಿದ್ರೆ ನೀವು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗಿ, ಗೊತ್ತಾಗತ್ತೆ. 9 ಅನ್ನ ನಾನು ಹೇಗ್ ಬರೀತೀನಿ? 10 ಮೈನಸ್ 1 ಇಂಟು ಡಿ ಅಂತ ಬರೀತೀನಿ. 10ರಲ್ಲಿ 1 ಕಳೆದ್ರೆ 9 ಬರುತ್ತೆ. ಇದೇ ತರ an ಬೇಕಿದ್ರೆ 10ರಲ್ಲಿ n ಅಂದ್ರೆ nನೇ ಪದವನ್ನ ಕಂಡುಹಿಡಿಬೇಕಾದ್ರೆ
ನಾನೇನ್ ಮಾಡ್ತೀನಿ, ಎನ್ ಪ್ಲಸ್ ಡಿ ಅಂತಂದ್ರೆ ಇಲ್ಲಿ ನಾನೇನ್ ಮಾಡ್ತೀನಿ, ಈ ಜಾಗದಲ್ಲಿ ಎನ್ ಹಾಗೆ ಬರೆಯೋಣ. 10 ಎನ್ ಅಂತ ಕರೆದ್ವಿ, ಹಾಗಾಗಿ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ 10ರಲ್ಲಿ 10ನೇ ಜಾಗದಲ್ಲಿ ಎನ್ ಅಂತ ಬರ್ತಿದ್ದೀನಿ, ಯಾಕೆ ಎನ್ನನೇ ಪದ ಬೇಕಾಗಿದೆ. ಎನ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ ಡಿ. ನನಗೆ ಇದನ್ನ ಮಾತ್ರ ನೋಡಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಹಾಗೆ ಬರ್ತಿದ್ವಿ, 1 ಹಾಗೆ ಇದೆ, ಡಿ ಹಾಗೆ ಇದೆ, ಎ ಹಾಗೆ ಇದೆ. ಅಂದ್ರೆ ಎನ್ನನೇ ಪದವನ್ನ ಕಂಡುಹಿಡಿಬೇಕಿದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಈ ಸೂತ್ರವನ್ನ ನಾವು ಬಳಸ್ತೀವಿ. ದಿಸ್ ಇಸ್ ದ ಫಾರ್ಮುಲಾ ಫಾರ್ nth ಟರ್ಮ್, ಅಂದ್ರೆ ಎನ್ನನೇ ಪದವನ್ನ ಕಂಡುಹಿಡಿಯೋದಕ್ಕೋಸ್ಕರ ಬಳಸುವಂತಹ ಫಾರ್ಮುಲಾ. ಓಕೆ, ಹೇಗ್ ಲೆಕ್ಕಗಳು ಬರ್ತವೆ ಇದ್ರ ಮೇಲೆ ಅಂತ ನೋಡೋಣ. 2, 7, 12 ಸಮಾಂತರ ಶ್ರೇಣಿಯ 10ನೇ ಪದವನ್ನ ಕಂಡುಹಿಡಿಯಿರಿ. 10ನೇ ಪದ. ಈಗ ನಾನು ಹೇಳಿದೆ ನಿಮ್ಗೆ A1, A2, A3 ಅಂತ ತೋರಿಸಿದೆ ನಿಮ್ಗೆ. ಅಂದ್ರೆ ಇದು ಮೊದಲನೇ ಪದ, A2 ಅಂದ್ರೆ 2ನೇ ಪದ, 3ನೇ ಪದದ ಬೆಲೆ A ಪ್ಲಸ್ 2D ಆಗಿರುತ್ತೆ, A4 ಅಂತಂದ್ರೆ A ಪ್ಲಸ್ 3D ಆಗಿರುತ್ತೆ. ಹಾಗೆ ನಮ್ಗಿಲ್ಲಿ ಎನ್ 10ನೇ ಪದ ಅಂತಂದ್ರೆ ಎನ್ ಅನ್ನ ಕೊಟ್ಟಿದ್ದಾರೆ ನಮ್ಗೆ. ಮೊದಲನೇ ಪದ 2 ಆಯ್ತು, ಡಿ ಅಂತಂದ್ರೆ A2 ಮೈನಸ್ A1 ಮಾಡ್ತೀರಾ, 7 ಮೈನಸ್ 2 ಎಷ್ಟಾಯ್ತು, 5 ಬಂತು. ಹೌದಾ? ಏನ್ ಕೊಟ್ಟಿದ್ದಾರೆ, 10ನೇ ಪದವನ್ನ ಅಂತಂದ್ರೆ ನಮ್ಗೆ ಎನ್ ಇಸ್ ಈಕ್ವಲ್ ಟು ಕೇಳಿದ್ದಾರೆ. ಎನ್ ಅಂತಂದ್ರೆ 10, ಅಂದ್ರೆ A10 ಅನ್ನ ನಾವು ಕಂಡುಹಿಡಿಬೇಕು. 10ನೇ ಪದ ಎಷ್ಟು ಅಂತ ಕೇಳಿದ್ದಾರೆ. ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು, A10 ಅಂದ್ರೆ ಎನ್ ಗೊತ್ತಾಯ್ತು, ನಾವು ಎನ್ ಅನ್ನ ಕಂಡುಹಿಡಿಬೇಕು. ಫಾರ್ಮುಲಾ ಬಳಸೋಣ. an is equal to a plus n minus 1 into d. an ಅಂದ್ರೆ 10, a ಅಂದ್ರೆ 2 ಪ್ಲಸ್ n ಅಂದ್ರೆ 10 ಮೈನಸ್ 1, d ಅಂದ್ರೆ 5, 2 ಪ್ಲಸ್ 9 ಇಂಟು 5, 2 ಪ್ಲಸ್ 9 45 ಅಂದ್ರೆ 47 ಆಗತ್ತೆ. ಇದು A10 ಬೆಲೆ. ನೀವು ಲೆಕ್ಕ ಮಾಡ್ತಾ ಹೋದಾಗೆ ನೀವು ಪರ್ಫೆಕ್ಟ್ ಆಗ್ತೀರಾ. ಯಾವುದು ಎ, ಯಾವುದು ಡಿ, ಯಾವುದು ಎನ್, ಯಾವುದು ಎ ಎನ್ ಅಂತ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಏನ್ ಕೇಳಿದ್ದಾರೆ ಕರೆಕ್ಟ್ ಆಗಿ ನೋಡಿ. ಇದು ನಮ್ಗೆ 3 ಅಂಕಕ್ಕೆ 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇದು 3 ಅಂಕಕ್ಕೆ ಕೇಳ್ತಾರೆ. 21, 18, 15 ಸಮಾಂತರ ಶ್ರೇಣಿಯ ಎಷ್ಟನೇ ಪದ -81 ಆಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆ ಇದೆ, ಏನಂತ, ಮತ್ತು ಯಾವುದೇ ಪದ 0 ಆಗಿದೆಯೇ ಪರೀಕ್ಷಿಸಿ, ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿರಿ ಅಂತ ಹೇಳಿದ್ದಾರೆ. ಏನ್ ಮಾಡೋಣ ಇವಾಗ, ಮೊದ್ಲು ಕರೆಕ್ಟ್ ಆಗಿ ನೋಡಿ, ಯಾಕಂತಂದ್ರೆ ಪ್ರತಿ ಲೆಕ್ಕನೂ ಬೇರೆ ಬೇರೆ ತರ ಇರುತ್ತೆ. 21, 18, 15 ಸಮಾಂತರ ಶ್ರೇಣಿಯ ಯಾವ ಪದ ಎಷ್ಟನೇ ಪದ ಅಂತ ಕೊಟ್ಟಾಗ ಅಲ್ಲಿ ನಮ್ಗೆ ಎನ್ ಗೊತ್ತಿರಲ್ಲ. ಎಷ್ಟನೇ ಪದ, 10ನೇ ಪದ ಅಂತಂದ್ರೆ ಎನ್ ಅಂತ ಗೊತ್ತಾಯ್ತು, ಎನ್ ನ ಬೆಲೆ 10. ಆದ್ರೆ ಎಷ್ಟನೇ ಪದ ಯಾವ ಪದ ಅಂತ ಕೇಳಿದಾಗ ಎನ್ ಗೊತ್ತಿರಲ್ಲ ನಮ್ಗೆ. ಇಲ್ಲಿ ನಮ್ಗೆ ಎನ್ ಗೊತ್ತಿಲ್ಲ, ಆದ್ರೆ ಎಷ್ಟನೇ ಪದವು -81 ಆಗಿದೆ ಅಂತಂದ್ರೆ ಎನ್ ನ ಬೆಲೆಯನ್ನ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ರಿ, ಎಷ್ಟನೇ ಪದವು -81 ಆಗಿದೆ ಅಂದ್ರೆ ಎನ್ ನ ಬೆಲೆ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 21, ಡಿ ಇಸ್ ಈಕ್ವಲ್ ಟು 18ರಲ್ಲಿ 21 ಕಳಿಯೋಣ, ಎಷ್ಟಾಗತ್ತೆ, -3 ಅಲ್ವಾ, -3. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಎನ್ ನ ಬೆಲೆಯನ್ನ ನಮಗ್ ಕೊಟ್ಟಿದ್ದಾರೆ -81 ಅಂತ. ಎನ್ ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು, ಎಷ್ಟನೇ ಪದ. ಮತ್ತೆ ನಾವು ಸೂತ್ರವನ್ನ ಬಳಸೋಣ. an is equal to a plus n minus 1 into d. an ಅಂದ್ರೆ -81, a ಅಂದ್ರೆ 21, n ಅಂದ್ರೆ ಗೊತ್ತಿಲ್ಲ, d ಅಂದ್ರೆ -3. -81, 21, ಮೈನಸ್ ಇಂಟು ಪ್ಲಸ್ -3n ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3, -81. ಇವಾಗ ನಾವೇನ್ ಮಾಡೋಣ, -81, 21 ಪ್ಲಸ್ 3 ಮಾಡಿದ್ರೆ 24 -3n ಆಗತ್ತೆ. ಇವಾಗ 24ನ ಈ ಕಡೆ ಶಿಫ್ಟ್ ಮಾಡೋಣ,
-81 -24 ಈಸ್ ಈಕ್ವಲ್ ಟು -3n. ಎರಡು ಕಡೆ ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು. 5 105 -105 ಆಗತ್ತೆ. -105 ಈಸ್ ಈಕ್ವಲ್ ಟು -3n. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತಾ? n ಈಸ್ ಈಕ್ವಲ್ ಟು 105 ಮೂರನ್ನ ಈ ಕಡೆ ಶಿಫ್ಟ್ ಮಾಡಿ ಡಿವೈಡೆಡ್ ಬೈ 3. 3 ಮೂರ್ಲೆ 9 3 5 15. ಹಾಗಾದ್ರೆ n ಈಸ್ ಈಕ್ವಲ್ ಟು ಎಷ್ಟಾಯ್ತು? 35. ಎಷ್ಟನೇ ಪದ 81 -81 ಆಗಿದೆ? 35ನೇ ಪದ -81 ಆಗಿದೆ ಅಂತ ಅರ್ಥ. 35ನೇ ಪದ -81 ಆಗಿದೆ. ನೆಕ್ಸ್ಟ್ ಇನ್ನೊಂದು ಕೇಳಿದ್ದಾರೆ ಅವರು, ಯಾವ ಪದ 0 ಆಗಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡೋಣ, ಯಾವ ಪದ 0 ಆಗಿದೆ ಅಂತಂದ್ರೆ ಇಲ್ಲಿ an ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳೋಣ. an ಇಸ್ ಈಕ್ವಲ್ ಟು 0. ಮತ್ತೆ ಯಾವ ಪದ ಎಷ್ಟನೇ ಪದ ಅಂದ್ರೆ n ಗೊತ್ತಿರಲ್ಲ ನಮ್ಗೆ. ಯಾವ ಪದ 0 ಆಗಿದೆ ಅಂತಂದ್ರೆ n ಇಸ್ ಈಕ್ವಲ್ ಟು ಗೊತ್ತಿಲ್ಲ. a ಅಂತಂದ್ರೆ ನಮ್ಗೆ ಗೊತ್ತಿದೆ, d ಅಂದ್ರೆ ಗೊತ್ತಿದೆ. ಮತ್ತೆ ನಾವು ಸೂತ್ರ ಬಳಸೋಣ, a ಪ್ಲಸ್ n ಮೈನಸ್ 1 ಇಂಟು ಡಿ. ರೈಟ್? a ಅಂತಂದ್ರೆ an ಅಂದ್ರೆ 0, a ಅಂದ್ರೆ 21 ಪ್ಲಸ್ n ಅಂದ್ರೆ ಗೊತ್ತಿಲ್ಲ, n ಮೈನಸ್ 1 ಇಂಟು -3. 21 ಮೈನಸ್ ಇಂಟು ಪ್ಲಸ್ ಮೈನಸ್ 3n ಪ್ಲಸ್ 3. 21 ಪ್ಲಸ್ 3 24 ಮೈನಸ್ 3n. 3n ಅನ್ನ ಈ ಕಡೆ ಶಿಫ್ಟ್ ಮಾಡೋಣ, ಪ್ಲಸ್ 3n ಆಗತ್ತೆ ಈಸ್ ಈಕ್ವಲ್ ಟು 24. n ಈಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ 3. 3 1 3 8 ಅಂದ್ರೆ n ಈಸ್ ಈಕ್ವಲ್ ಟು 8. ಅರ್ಥ ಏನು? 8ನೇ ಪದ 0 ಆಗಿದೆ ಅಂತ ಅರ್ಥ. 8ನೇ ಪದ 0 ಆಗಿದೆ. ಅರ್ಥ ಆಯ್ತಾ? ಬರ್ಕೊಂಡ್ರ? ಯಾರಿಗಿದು ಅರ್ಥ ಆಗಿದೆ ಒಂದು ಥಮ್ಸ್ ಅಪ್ ಸಿಂಬಲ್ ಅನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಹೋಗೋಣ. ಏನಿದೆ ಇದು? 301 ಅಂತ ಇದೆ. 301 ಇದು 5 17 11 17 13 ಈ ಸಂಖ್ಯಾಪಟ್ಟಿಯ ಪದವಾಗಿದೆ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೆ 301 ಮತ್ತೆ ಏನಿದು 301 an ಅಂತಂದ್ರೆ 301 ಅಂತ ಕೊಟ್ಟಿದ್ದಾರೆ. ಯಾವ ಪದ ಎಷ್ಟನೇ ಪದ ಸಂಖ್ಯಾಪಟ್ಟಿಯ ಪದವಾಗಿದೆ ಅಂತಂದ್ರೆ n ಗೊತ್ತಿರಲ್ಲ. ಅದೇ ಮತ್ತೆ ನಾವು n ಅನ್ನ ಕಂಡುಹಿಡಿಬೇಕು. a ಅಂದ್ರೆ ಎಷ್ಟಿದೆ ಮಕ್ಕಳಲ್ಲಿ? 5. d ಅಂತಂದ್ರೆ 11ರಲ್ಲಿ 5ಅನ್ನ ಕಳಿಯೋಣ, 6 ಬಂತು. an ಅಂತಂದ್ರೆ 301, n ಅಂದ್ರೆ ನಮಗ್ ಗೊತ್ತಿಲ್ಲ. ಓಕೆ, ಇಷ್ಟು ಗೊತ್ತಾದ್ರೆ ನಾವು ಫಾರ್ಮುಲಾವನ್ನ ಬಳಸೋಣ. an is equal to a plus n minus 1 into d. an ಅಂದ್ರೆ 301 is equal to a ಅಂದ್ರೆ 5, n ಅಂದ್ರೆ ಗೊತ್ತಿಲ್ಲ, d ಅಂದ್ರೆ 6. 301 is equal to 5 plus 6n minus 6. plus 6n minus 6. ಇವಾಗ ನಾವೇನ್ ಮಾಡೋಣ, 301 is equal to 6ರಲ್ಲಿ 5ಅನ್ನ ಕಳೆದ್ರೆ 6n minus 1 ಅಂತ ಬಂತು. ಈ minus 1 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 301 plus 1 is equal to 6n. ಅಂದ್ರೆ 302 is equal to 6n. ಸೊ 6 ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರೆ 302 ಡಿವೈಡೆಡ್ ಬೈ 6 ಎಷ್ಟಾಗತ್ತೆ ಇದು? 302 ಡಿವೈಡೆಡ್ ಬೈ 6 ಅಂತಂದ್ರೆ 2 3 2 1 2 5 2 ಬಂತೆ. ಅಂದ್ರೆ n is equal to 151 ಡಿವೈಡೆಡ್ ಬೈ 3. ಏನಂತ ಕೊಟ್ಟಿದ್ದಾರೆ? ಇದು ಸಂಖ್ಯಾಪಟ್ಟಿಯ ಪದವಾಗಿದೆ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಅಂದ್ರೆ n ನ ಬೆಲೆ 151 ಬೈ 3 ಅಂತ ಬಂತು. ಸೊ ನಾವೇನಂತ ಹೇಳ್ಬೋದು, ಇಲ್ಲಿ 5 11 17 13 ಅಂತ ಇದೆ. ಹಾಗಾದ್ರೆ ಇದು ಭಿನ್ನ ರಾಶಿ ರೂಪದಲ್ಲಿ ಬಂತು. ಹಾಗಾಗಿ ನಾವೇನಂತ ಹೇಳ್ಬೋದು, ಇದು ಸಂಖ್ಯಾಪಟ್ಟಿಯ ಪದವಾಗಿಲ್ಲ ಅಂತ ನಾವು ಬರೀಬಹುದು. ಪಟ್ಟಿಯ ಪದವಾಗಿಲ್ಲ. ಯಾಕೆ? ಭಿನ್ನರಾಶಿ ರೂಪದಲ್ಲಿ ಬಂತು, ಪೂರ್ತಿಯಾಗಿ ಭಾಗ ಹೋಗೋದಿಲ್ಲ. ಹೋದ್ರೂ ಕೂಡ ಅದು ಡೆಸಿಮಲ್ ಅಲ್ಲಿ ಬರುತ್ತೆ.
ಪದವಾಗಿಲ್ಲ ಅಂತ ನಾವು ಬರಿತೀವಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಹಾಯ್, ಹಲೋ. ನೆಕ್ಸ್ಟ್ ಮಾಡೋಣ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡತ್ತೆ? ಈಸಿ ಇದೆ, ಸ್ವಲ್ಪ ನಿಮ್ ತಲೆ ಕೆಲ್ಸ ಕೊಡ್ರಿ. ಏನ್ ಕೇಳಿದರೆ, 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ? ನಮಗ್ ಗೊತ್ತಿದೆ 3ರಿಂದ ಯಾವ ಯಾವ ಸಂಖ್ಯೆಗಳು ಭಾಗ ಆಗುತ್ತೆ? 3, 6, 9, 12, 15, 18 ಇವೆಲ್ಲ 3ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಅಲ್ವಾ? ಏನ್ ಕೇಳಿದ್ದಾರೆ ನಮ್ಗಿಲ್ಲಿ? 3ರಿಂದ ಭಾಗಿಸಲ್ಪಡುವ 2 ಅಂಕಿಯ ಸಂಖ್ಯೆಗಳು. 3, 6, 9 ಇವು 1 ಅಂಕಿಯ ಸಂಖ್ಯೆಗಳು. ನಮ್ಗೆ ಏನ್ ಬೇಕು? 2 ಅಂಕಿಯ ಸಂಖ್ಯೆಗಳು ಬೇಕು. 2 ಅಂಕಿಯ ಸಂಖ್ಯೆ ಅಂದಾಗ 12ರಿಂದ ಪ್ರಾರಂಭ ಮಾಡೋಣ. ಎಲ್ಲಿಗೆ ಎಂಡ್ ಆಗತ್ತೆ? ಒಂದ್ಸತಿ ಯೋಚನೆ ಮಾಡಿ, ಎಲ್ಲಿಗೆ ಎಂಡ್ ಆಗತ್ತೆ? 2 ಅಂಕಿಯ ಸಂಖ್ಯೆ ಅಂದಾಗ 99ಕ್ಕೆ ಎಂಡ್ ಆಗತ್ತೆ. 100 ಅಂತ ತಗೊಂಡ್ರೆ 100 3ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗಲ್ಲ, ಮತ್ತೆ 100 3 ಅಂಕಿಯ ಸಂಖ್ಯೆ ಆಗತ್ತೆ. 2 ಅಂಕಿಯ ಸಂಖ್ಯೆಯ ಕೊನೆಯ ಸಂಖ್ಯೆ ಅಂದ್ರೆ 99 ಅಂದ್ರೆ 33 ಅಂತ ಬರುತ್ತೆ. ಹಾಗಾಗಿ ಎಲ್ಲಿವರೆಗೂ ಇದು 99, ಕೊನೆಯ ಪದ 99 ಅಂತ ಬಂತು. ಈಗ ಇದರ ಅರ್ಥ ಏನು? ಎಷ್ಟು ಸಂಖ್ಯೆಗಳು, ಮತ್ತೆ ಎಷ್ಟು ಸಂಖ್ಯೆ, ಎಷ್ಟನೇ ಪದ, ಯಾವ ಪದ ಪದವಾಗಿದೆ ಅಂತ ಕೊಟ್ರೆ ಎನ್ ಅನ್ನೇ ಕಂಡುಹಿಡಿಬೇಕು ನಾವಿಲ್ಲಿ. ಎನ್ ಗೊತ್ತಿಲ್ಲ, ಆದ್ರೆ ನಮ್ಗೆ ಕೊನೆಯ ಪದದ ಬೆಲೆ ಗೊತ್ತಿದೆ, ಎನ್ ಗೊತ್ತಿದೆ ನಮ್ಗೆ 99 ಅಂತ. ಎ ಇಸ್ ಈಕ್ವಲ್ ಟು ಮೊದಲ ಪದ 3, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಅಂದ್ರೆ 6ರಲ್ಲಿ 3 ಕಳಿತೀರಾ, ಎಷ್ಟು ಬಂತು? 3 ಬಂತು. ಎನ್ ಇಸ್ ಈಕ್ವಲ್ ಟು 99, ಎನ್ ಇಸ್ ಈಕ್ವಲ್ ಟು ನಮ್ಗೆ ಗೊತ್ತಿಲ್ಲ. ಎನ್ ಅಂತಂದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಇದು ಸೂತ್ರ. ಎನ್ ಅಂದ್ರೆ 99, ಎ ಅಂದ್ರೆ 3 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತಂದ್ರೆ 3. 99 ಈಸ್ ಈಕ್ವಲ್ ಟು 3 ಪ್ಲಸ್ 3n ಮೈನಸ್ 3. ಓಕೆ, ಪ್ಲಸ್ 3n ಮೈನಸ್, ಒಂದೇ ನಿಮಿಷ, ಸಾರಿ ಇಲ್ಲಿ 12 ತಗೋಬೇಕಲ್ಲ, ಸಾರಿ 2 ಅಂಕಿಯ ಸಂಖ್ಯೆಗಳನ್ನ ನಾವು ಪ್ರಾರಂಭ ಮಾಡಿದ್ವಿ, ಹಾಗಾಗಿ ಇಲ್ಲಿ 12 ತಗೋಬೇಕು. ಸಾರಿ, 1 ಅಂಕಿಯ ಸಂಖ್ಯೆಯನ್ನ ತಗೊಂಡೆ ನಾನು. 12ರಿಂದ ಪ್ರಾರಂಭ ಮಾಡೋಣ, ಅಂದ್ರೆ ಇಲ್ಲಿಂದ ಪ್ರಾರಂಭ ಮಾಡೋಣ. ನೀವು ಇದನ್ನ ಬರ್ಕೊಳ್ರಿ. 12, 15, 18 ಈ ತರ 99ರವರೆಗೂ, ಅಂದ್ರೆ ಮೊದಲನೇ ಪದ 12 ಆಯ್ತು. ಸೊ ಇಲ್ಲಿ ನಾನು 3ರ ಬದಲಾಗಿ 12 ಬರಿಬೇಕು. ಓಕೆ, ಸಾರಿ, 99, 12ರಲ್ಲಿ 3 ಕಳೆದ್ರೆ 9 ಪ್ಲಸ್ 3n. 9 ಈ ಕಡೆ ಶಿಫ್ಟ್ ಮಾಡೋಣ. 99 ಮೈನಸ್ 9 ಇಸ್ ಈಕ್ವಲ್ ಟು 3n. 90 ಇಸ್ ಈಕ್ವಲ್ ಟು 3n. 3 ಈ ಕಡೆ ಶಿಫ್ಟ್ ಮಾಡಿ. 90 ಡಿವೈಡೆಡ್ ಬೈ 3 ಅಂದ್ರೆ 30 ಇಸ್ ಈಕ್ವಲ್ ಟು n. n ನ ಬೆಲೆ ಎಷ್ಟಾಯ್ತು ಇವಾಗ? 30. ಹಾಗಾದ್ರೆ 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ? 30 ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ ಅಂತ ಅರ್ಥ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಮಾಡೋಣ. ಏನ್ ಕೊಟ್ಟಿದ್ದಾರೆ ಸ್ವಲ್ಪ ಗಮನ ಇಟ್ಟು ನೋಡಿ ಇದನ್ನ. ಈ ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದವನ್ನ ಕಂಡು ಹಿಡಿಯಿರಿ. ಕೊನೆಯಿಂದ 11ನೇ ಪದ. ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಸಮಾಂತರ ಶ್ರೇಣಿ ಏನ್ ಕೊಟ್ಟಿದ್ದಾರೆ ಬರ್ಕೋಣ. A 10, 7, 4 ಹಾಗೆ 62. ಎ ಅಂದ್ರೆ ನಮ್ಗೆ ಗೊತ್ತಿದೆ 10 ಅಂತ. ಡಿ 7ರಲ್ಲಿ 10 ಕಳೀತೀರಾ, ಮೈನಸ್ 3. ಕೊನೆಯ ಪದವನ್ನ ಕೊಟ್ಟಿದ್ದಾರೆ, ಇದು ಮೈನಸ್ 62. ಮೈನಸ್ 62 ಮಾಡ್ಕೊಳ್ರಿ ಇದನ್ನ. ಕೊನೆಯ ಪದ ಮೈನಸ್ 62, ಅದನ್ನ ಎಲ್ ಅಂತ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಇವಾಗ ಕೊನೆಯ ಪದವನ್ನ ಎ ಎನ್ ಅಥವಾ ಎಲ್ ಅಂತ ತಗೋಬಹುದು. ಸೂತ್ರ ಹಾಕೋಣ. ಎಲ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎಲ್ ಅಂತಂದ್ರೆ ನಮ್ಗೆ ಗೊತ್ತಿದೆ ಮೈನಸ್ 62 ಅಂತ. ಎ ಅಂದ್ರೆ 10 ಇದೆ. ಎನ್ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ, ಎನ್ ಅನ್ನ ನಾವು ಕಂಡುಹಿಡಿಯೋಣ. ಎನ್ ಮೈನಸ್ 1 ಇಂಟು ಡಿ ಅಂತಂದ್ರೆ ಮೈನಸ್ 3 ಅಲ್ವಾ?
ಇವಾಗ -62 10 -3n +3. ಈಗ ಏನ್ ಮಾಡೋಣ, 10 ಈ ಕಡೆ ಶಿಫ್ಟ್ ಮಾಡೋಣ, ಅಥವಾ 10 + 3 13 ಮಾಡಿದ್ಮೇಲಾದ್ರೂ ಶಿಫ್ಟ್ ಮಾಡಿದ್ರು ನಡೆಯುತ್ತೆ, ಈಗ ಮಾಡಿದ್ರು ನಡೆಯುತ್ತೆ, ಎರಡು ಅದೇ ಆನ್ಸರ್ ಬರುತ್ತೆ. 62 - 10 = -3n + 3. 62ರಲ್ಲಿ 10 ಕೂಡಿಸಿದ್ರೆ -72 = -3n + 3. ಈಗ 3 ಈ ಕಡೆ ಶಿಫ್ಟ್ ಮಾಡೋಣ, -72 - 3 = -3n. ಇದು -75 ಬರುತ್ತೆ, = -3n. -3n ಈ ಕಡೆ ಶಿಫ್ಟ್ ಮಾಡೋಣ, n = -75 / -3. -3 - ಕ್ಯಾನ್ಸಲ್ ಆಗುತ್ತೆ. 3 2 6 1 ಉಳಿತು, 3 5 15. ಅಂದ್ರೆ n ಬೆಲೆ 25 ಅಂತ ಬಂತು. ಲೆಕ್ಕ ಮುಗಿತಾ? ಇನ್ನೂ ಮುಗುದಿಲ್ಲ. ಏನ್ ಮಾಡ್ಬೇಕು, ನಮ್ಗೆ ಏನ್ ಹೇಳಿದ್ದಾರೆ ಅವರು, ಕೊನೆಯಿಂದ 11ನೇ ಪದವನ್ನ ಕಂಡುಹಿಡಿಯಿರಿ. ಕೊನೆಯಿಂದ 11ನೇ ಪದ ಅಂದಾಗ ನಮ್ಗೆ n = 25 ಅಂತ ಬಂತು. ಅರ್ಥ ಏನು, ಅಲ್ಲಿ 25 ಪದಗಳಿವೆ ಅಂತ ಅರ್ಥ. ನಾನೀಗ ಇಲ್ಲಿ ಸಂಖ್ಯೆಗಳನ್ನ ಬರಿತೀನಿ, 25 ಸಂಖ್ಯೆಗಳನ್ನ ಬರಿತೀನಿ. ನೋಡಿ ಇಲ್ಲಿ, ಒಂದೇ ನಿಮಿಷ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲೇ ಬರಿತೀನಿ ನೋಡ್ರಿ. 1 2 3 4 5 6 7 8 9 10 11 12 13 14 15 16 17 18 19 20 19 20 21 22 23 24 25. ಈಗ ನೀವೇ ಯೋಚನೆ ಮಾಡಿ, ಕೊನೆಯಿಂದ 11ನೇ ಪದ ಅಂದ್ರೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10 11. ಅಂದ್ರೆ ಕೊನೆಯಿಂದ 11ನೇ ಪದ ಎಷ್ಟು ಬಂತು ನಮ್ಗೆ? 15 ಅಂತ ಬಂತು. ಹಾಗಾದ್ರೆ n = 15 ಅಂತ ತಗೋಣ. ಕೊನೆಯಿಂದ 11ನೇ ಪದವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಅವರು. ಅಂದ್ರೆ n = 15 ಆಯ್ತು. ಕೊನೆಯಿಂದ 11ನೇ ಪದ n = 15, ಅಂದ್ರೆ ಅದು 15 ಇದೆ. ಹಾಗಾದ್ರೆ ಈಗ್ಲೂ ಕೂಡ ನಾವು 15ನೇ ಪದದ ಬೆಲೆ ಎಷ್ಟಾಗತ್ತೆ ಅಂತ ಕಂಡುಹಿಡಿಬೇಕು. ಅವಾಗ್ಲೂ ಕೂಡ ನಾವು ಸೂತ್ರವನ್ನ ಹಾಕೋಣ, a + n - 1 × d. a 15, a ಅಂದ್ರೆ 10, n ಅಂದ್ರೆ 15 - 1, d ಅಂದ್ರೆ -1. 10 + 14 ಎಷ್ಟು ಬರುತ್ತೆ? -42 ಅಲ್ಲ ಇದು? 14 3 42. 10 + × -42. 42ರಲ್ಲಿ 10 ಕಳೆದ್ರೆ 32 -32. ಹಾಗಾದ್ರೆ a 15ನ ಬೆಲೆ ಎಷ್ಟಾಯ್ತು? -32. ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಅಂದ್ರೆ ಸಮಾಂತರ ಶ್ರೇಣಿಯ ಕೊನೆಯಿಂದ 11ನೇ ಪದ ಅಂದ್ರೆ ಮೊದಲ ಪದದ ಕಡೆಗೆ ಅಂತ ಕೊಟ್ಟಿದ್ದಾರೆ. ಪದವನ್ನ ಕಂಡುಹಿಡಿಯಿರಿ. ಅದಕ್ಕೋಸ್ಕರ ಮೊದಲು ನಾವು n ಅನ್ನ ಕಂಡುಹಿಡಿಬೇಕು. ಅಂದ್ರೆ n ಗೊತ್ತಿಲ್ಲ, ಬಟ್ an ಗೊತ್ತಿದೆ, ಅಂದ್ರೆ ಕೊನೆಯ ಪದ l ಗೊತ್ತಿದೆ ಅಂತ ಅರ್ಥ. -62 ಅಂತ ಇದೆ. ಅದನ್ನ ಬಳಸ್ಕೊಂಡು ಸೂತ್ರದಲ್ಲಿ ಹಾಕಿ n ಅನ್ನ ಕಂಡುಹಿಡಿಯೋಣ. ನೆಕ್ಸ್ಟ್ 25 ಅಂತ ಬಂತು. ಅರ್ಥ ಏನು, ಅಲ್ಲಿ 25 ಸಂಖ್ಯೆಗಳಿದೆ. 25 ಸಂಖ್ಯೆ ಬರ್ಕೋತೀರಾ. ಕೊನೆಯಿಂದ 11ನೇ ಪದವನ್ನ ಎಣಿಸೋಣ, ಅದು 15 ಅಂತ ಬಂತು. ಅಂದ್ರೆ 15ನೇ ಪದ ಅಂತಂದ್ರೆ n = 15. 15ನೇ ಪದದ ಬೆಲೆ ಎಷ್ಟಾಗತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಅದು -32 ಆಗತ್ತೆ. ಓಕೆ, ಬರ್ಕೊಂಡ್ರ? ನೆಕ್ಸ್ಟ್ ಚೆಕ್ ಮಾಡೋಣ. ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಸಮರ್ಥಿಸಿ. ಸೊ ನಾನು ಈಗಲೇ ಹೇಳ್ತೀನಿ, ಒಂದು ಲೆಕ್ಕವನ್ನ ನಾನ್ ಮಾಡ್ತೀನಿ, ಒಂದು ಲೆಕ್ಕ ನಿಮ್ಗೆ ಹೋಮ್ ವರ್ಕ್. ಇದನ್ನ ನೀವು ಟ್ರೈ ಮಾಡಿ. ಸೇಮ್ ಇದೆ ಎರಡು, ಏನು ಡಿಫ್ರೆನ್ಸ್ ಇಲ್ಲ. ಏನಿದೆ ಇದು? 10 7 4. ಈ ಸಮಾಂತರ ಶ್ರೇಣಿಯ 30ನೇ ಪದವನ್ನ ಕಂಡುಹಿಡಿಯಿರಿ. 30ನೇ ಪದ ಅಂದ್ರೆ n ಕೊಟ್ಟಿದ್ದಾರೆ. a 30 ಅನ್ನ ನಾವು ಕಂಡುಹಿಡಿಬೇಕು. 10 7 4. ಓಕೆ, a ಅಂತಂದ್ರೆ 10, d ಅಂತಂದ್ರೆ 7ರಲ್ಲಿ 10 ಕಳೆದ್ರೆ -3, n ಅಂತ ಕೊಟ್ಟಿದ್ದಾರೆ 30. a 30 ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ? ಈಗ ಸೂತ್ರ ಬರೆಯೋಣ. an = a + n - 1 × d. an ಅಂತಂದ್ರೆ
A30 is equal to 10 ಪ್ಲಸ್ n ಅಂದ್ರೆ 30 ಮೈನಸ್ 1 ಇಂಟು -3. 10 ಪ್ಲಸ್ 29 ಇಂಟು -3 ಎಷ್ಟಾಗುತ್ತೆ ಇದು? 10 ಪ್ಲಸ್ ಇಂಟು ಮೈನಸ್ 9 ಮೂರ್ಲೆ 27, 3 2 6, 6 2 8 ಅಂದ್ರೆ 10ರಲ್ಲಿ 87ರಲ್ಲಿ 10ನ್ನ ಕಳಿಬೇಕು. ಎಷ್ಟು ಬಂತು? A30 is equal to 77 -77. ಯಾಕೆ? 87ರಲ್ಲಿ 10ನ್ನ ಕಳೀತೀವಿ, -77. ಆಪ್ಷನ್ ಅಲ್ಲಿ ಪ್ಲಸ್ 77 ಇದೆ, -77 ಇದೆ. ಕರೆಕ್ಟ್ ಆಗಿ ನೋಡಿ -77 ಹಾಕ್ಬೇಕು. ಇದು ನಿಮ್ಗೆ ಹೋಮ್ ವರ್ಕ್. ಇಲ್ಲಿ ಎ ಅಂದ್ರೆ -3 ಇದೆ, ಡಿ ಅನ್ನ ಕಂಡುಹಿಡಿಬೇಕು. A2 - A1 ಮಾಡ್ತೀರಾ. ಎನ್ ಅಂದ್ರೆ 11 ಇದೆ. ಸೊ ನೀವು A11 ಅನ್ನ ಕಂಡುಹಿಡಿಬೇಕು. ಮಾಡ್ತೀರಲ್ಲ? ನೆಕ್ಸ್ಟ್ ಹೋಗೋಣ. ಏನ್ ಕೊಟ್ಟಿದ್ದಾರೆ ನಮ್ಗಿಲ್ಲಿ? ಇಲ್ಲೂ ಕೂಡ ಎಷ್ಟನೇ ಪದ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೊ ನಾನು ಇದನ್ನ ಫಾಸ್ಟ್ ಆಗಿ ಬಿಡಿಸ್ತೀನಿ, ಯಾಕಂದ್ರೆ ಸೇಮ್ ಇದೆ ಇದು. ಎ ಅಂತಂದ್ರೆ 3, ಡಿ ಅಂತಂದ್ರೆ A2 - A1, 8ರಲ್ಲಿ 5ನ್ನ ಕಳೆದ್ರೆ 3 ಬರುತ್ತೆ. ಎಷ್ಟನೇ ಪದ ಅಂದಾಗ ಎನ್ ಗೊತ್ತಿಲ್ಲ. ಎನ್ ಅಂದ್ರೆ ಕೊಟ್ಟಿದ್ದಾರೆ 78 ಅಂತ. ಈಗ ನಾವೇನ್ ಮಾಡೋಣ? ಸೂತ್ರ ಹಾಕೋಣ. A ಪ್ಲಸ್ n ಮೈನಸ್ 1 ಇಂಟು ಡಿ. ಎನ್ ಅಂತಂದ್ರೆ 78, ಎ ಅಂದ್ರೆ 3, n ಮೈನಸ್ ಡಿ ಅಂತಂದ್ರೆ 5. 78 3 ಪ್ಲಸ್ 5 ಇಂಟು n 5n ಮೈನಸ್ 5. ಇವಾಗ ಏನ್ ಮಾಡೋಣ? 3ನ್ನ ಈ ಕಡೆ ಶಿಫ್ಟ್ ಮಾಡೋಣ. ಅಥವಾ 78 is equal to 5n, 5ರಲ್ಲಿ 3ನ್ನ ಕಳೆದ್ರೆ -2 ಬರುತ್ತೆ. -2 ಈ ಕಡೆ ಶಿಫ್ಟ್ ಮಾಡಿದ್ರೆ +2 is equal to 5n. 80 is equal to 5n. So n is equal to 80 divided by 5. 5 ಒಂದ್ಲೆ 5, 5, 3 ಉಳಿತು, 5 6ಲೆ 30, 16. n is equal to 16. 78ನೇ ಪದ ಅಂದ್ರೆ 78 ಎಷ್ಟನೇ ಪದ? 16ನೇ ಪದ ಅಂತ ಅರ್ಥ. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಇಲ್ಲಿ -150 ಇದು 11, 8, 5, 2 ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ನಾನು ಇದೇ ತರ ಲೆಕ್ಕವನ್ನ ಆಗ್ಲೇ ಮಾಡಿದೆ. ಸೇಮ್ ಏನೇನೇನೇನು ಡಿಫ್ರೆನ್ಸ್ ಇಲ್ಲ, ಅದೇ ತರ ಇದೆ. ಸೊ ಇದನ್ನ ಟ್ರೈ ಮಾಡಿ. ಯಾಕಂದ್ರೆ ಇಲ್ಲಿ an ಅಂದ್ರೆ ಕೊಟ್ಟಿದ್ದಾರೆ. ಎ ಅಂದ್ರೆ 11, ಡಿ ಅಂತಂದ್ರೆ 8ರಲ್ಲಿ 11ನ್ನ ಕಳೀತೀವಿ. ಓಕೆ, -3 ಬರುತ್ತೆ. ಟ್ರೈ ಮಾಡಿ ಇದನ್ನ. ಸಮಾಂತರ ಶ್ರೇಣಿಯ ಪದವಾಗಿದೆ ಪರೀಕ್ಷಿಸಿ. ಸೊ ಅದು ಡಿವೈಡೆಡ್ ಬೈ ಅಲ್ಲಿ ಡೆಸಿಮಲ್ ಅಲ್ಲಿ ಭಾಗ ಹೋಗ್ಲಿಲ್ಲ ಅಂದ್ರೆ ಅದು ಪದವಾಗಿಲ್ಲ. ಕಂಪ್ಲೀಟ್ ಆಗಿ ಭಾಗ ಹೋದ್ರೆ ಪದವಾಗಿದೆ ಅಂತ ಅರ್ಥ. ಸೇಮ್ ಲೆಕ್ಕನೇ ಬಿಡಿಸಿದ್ದೇನೆ. ಇದನ್ನ ನಾನು ಬಿಡಿಸ್ತೇನೆ, ಯಾಕಂದ್ರೆ ಇದು ಇಂಪಾರ್ಟೆಂಟ್. ಇದು ನಮ್ಗೆ 3-4 ಅಂಕಗಳಿಗೆ ಕೇಳ್ತಾರೆ. ಹಾಗಾಗಿ ಇದನ್ನ ಬಿಡಿಸೋಣ. ಒಂದು ಸಮಾಂತರ ಶ್ರೇಣಿಯ 1ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ನೋಡಿ ಒಂದ್ಸತಿ. 1ನೇ ಇಲ್ಲೇ ನಮ್ಗೆ ಸಮಾಂತರ ಶ್ರೇಣಿ ಅಂದ್ರೆ ಶ್ರೇಣಿಯ ರೂಪದಲ್ಲಿ ಎಲ್ಲೂ ಕೊಟ್ಟಿಲ್ಲ ಅಲ್ವಾ? ಶ್ರೇಣಿಯ ರೂಪದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ ಇದು. 1ನೇ ಪದ ಅಲ್ಲ, 11ನೇ ಪದ ಅಂತ ಮಾಡ್ಕೊಡ್ರಿ. 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನ ಕಂಡು ಹಿಡೀರಿ. ಇದೇ ತರ ಲೆಕ್ಕನೇ ಕೊಡ್ತಾರೆ. ಹೇಗ್ ಮಾಡೋದು ನೋಡಿ. ಇಲ್ಲಿ A11 is equal to 38 ಕೊಟ್ಟಿದ್ದಾರೆ. A16 is equal to 73 ಅಂತ ಕೊಟ್ಟಿದ್ದಾರೆ. A31 ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ? ನಮ್ಗೆ ಏನು ಗೊತ್ತಿಲ್ಲ, ಜಸ್ಟ್ ಇಷ್ಟೇ ಗೊತ್ತಿದೆ. ಆದ್ರೆ A11 ಅಂದ್ರೆ ಅರ್ಥ ಏನು? an ತರ ಇದೆ ಇದು. n ಅಂದ್ರೆ 11, A11ರ ಬೆಲೆ 38 ಅಲ್ವಾ? ಹಾಗಿದ್ರೆ ನಾವು ಸೂತ್ರ ಬಳಸಿದ್ರೆ A ಪ್ಲಸ್ n ಮೈನಸ್ 1 ಇಂಟು ಡಿ. an ನ ಬೆಲೆ 38, n ನ ಬೆಲೆ 11. ಅರ್ಥ ಆಗ್ತದೇನಾ? n ಅಂದ್ರೆ 11, an ನ ಬೆಲೆ 38. 38 is equal to A ಪ್ಲಸ್ A ಅಂದ್ರೆ ನಮಗೆ ಗೊತ್ತಿಲ್ಲ, n ಗೊತ್ತಿದೆ. n is equal to 11 ಅಲ್ವಾ? 11 ಮೈನಸ್ 1 ಡಿ ಕೂಡ ನಮಗೆ ಗೊತ್ತಿಲ್ಲ. 38 is equal to A ಪ್ಲಸ್ 11ರಲ್ಲಿ 1ನ್ನ ಕಳೆದ್ರೆ 10 ಡಿ.
10D. ಓಕೆ, ಈಗ a plus 10D is equal to 38. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹೇಳೋಣ. ನೆಕ್ಸ್ಟ್ a16 is equal to 73 ಅಂತ ಇದೆ. ಅಂದ್ರೆ n16 ಇದೆ, an ನ ಬೆಲೆ 73 ಇದೆ. ಇದನ್ನು ಕೂಡ ನಾವು ಸೂತ್ರದಲ್ಲಿ ಹಾಕಿದ್ರೆ a16 is equal to a plus 16 minus 1 into d. ಯಾಕೆ n ಅಂದ್ರೆ 16 ಇದೆ, ಏನು ಗೊತ್ತಿಲ್ಲ, ಡಿನೂ ಗೊತ್ತಿಲ್ಲ. a 16ರ ಬೆಲೆ ನಮಗೆ ಗೊತ್ತಿದೆ 73 ಅಂತ, a plus 15d. ಓಕೆ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಹೇಳೋಣ. ಈಗ ನಮ್ಗೆ ಎರಡು ಚರಾಕ್ಷರದ ಬೆಲೆಗಳು ಗೊತ್ತಿಲ್ಲ. ಈ ತರಹ ಎಲ್ಲಿ ನೋಡಿದ್ರಿ ನೀವು? ವರ್ಜಿಸುವ ವಿಧಾನದಲ್ಲಿ ನೋಡಿದ್ವಿ ಅಲ್ವಾ? ವರ್ಜಿಸುವ ವಿಧಾನದಲ್ಲಿ ಇದೇ ತರ ನೋಡಿದ್ವಿ. ಏನಂತ ಮಾಡೋಣ ಈಗ? ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ವರ್ಜಿಸುವ ವಿಧಾನವನ್ನ ಬಳಸೋಣ. a plus 10d is equal to 8, ಹಾಗೆ a plus 15d is equal to 73. ಈಗ ಎರಡು ಚರಾಕ್ಷರದ ಬೆಲೆಗಳು ಸಮವಾಗಿದ್ದಾಗ ಚಿಹ್ನೆಯನ್ನ ಬದಲು ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಆಯ್ತಾ? 10ರಲ್ಲಿ 15ನ್ನ ಕಳೆಯೋದು ಅಂದ್ರೆ 15ರಲ್ಲಿ 10ನ್ನ ಕಳೆದ್ರೆ -5d. 73ರಲ್ಲಿ 38ನ್ನ ಕಳೆಯೋಣ, ಎಷ್ಟು ಬಂದಿದ್ದು? 5. 73ರಲ್ಲಿ 38ನ್ನ ಕಳೆದ್ರೆ 35. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಹಾಗಾಗಿ ಮೈನಸ್ ಅಂತ ಹಾಕೋಣ. ಸೊ d is equal to ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತಾ? 35 divided by 5. 5 1 5 7. d ನ ಬೆಲೆ ಎಷ್ಟು ಬಂತು? 7. ಈಗ ನಾವೇನ್ ಮಾಡೋಣ, d ಯ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕೋಣ. ಸಮೀಕರಣ 1ರಲ್ಲಿ ಆದೇಶಿಸಲಾಗಿ ಅಥವಾ ಆದೇಶಿಸಿದಾಗ ಏನ್ ಬರುತ್ತೆ? 38 is equal to a plus 10 into 7. ಅಂದ್ರೆ 38 is equal to a plus 70. ಹೌದಾ? ಈಗ ನಾವೇನ್ ಮಾಡೋಣ, ಈ 70ನ ಈ ಕಡೆ ಕಳಿಸಿದ್ರೆ 38 minus 70 is equal to a ಬರುತ್ತೆ. 38ರಲ್ಲಿ 70ರಲ್ಲಿ 38ನ್ನ ಕಳೆದ್ರೆ ಎಷ್ಟು ಬರುತ್ತೆ? 32 minus 32 is equal to a. ಅಂದ್ರೆ a ಯ ಬೆಲೆ -32 ಅಂತ ಆಯ್ತು. ಈಗ ಕರೆಕ್ಟ್ ಆಗಿ ಯೋಚನೆ ಮಾಡಿ, ಎ ಸಿಕ್ಕಾಯ್ತು. ಓಕೆ, ಎ ನ ಬೆಲೆ ಎಷ್ಟು ಬಂತ ನಮ್ಗಿಲ್ಲಿ? -32. ಡಿ ನ ಬೆಲೆ ಕೂಡ ನಮ್ಗೆ ಗೊತ್ತಾಯ್ತು 7 ಅಂತ. ಏನ್ ಬೇಕಿದೆ ನಮ್ಗೆ? a31 ಬೇಕಿದೆ. a31 ಅಂದ್ರೆ ಅರ್ಥ ಏನು? 31ನೇ ಪದ ಅಂದ್ರೆ n ನಮಗ್ ಕೊಟ್ಟಿದ್ದಾರೆ, an ನಾವು ಕಂಡುಹಿಡಿಬೇಕು ಅಲ್ವಾ? ಹಾಗಾಗಿ an is equal to a plus n minus 1 into d. a31 is equal to a ಅಂದ್ರೆ -32 ಪ್ಲಸ್ 31 minus 1. ಯಾಕೆ? n ನ ಬೆಲೆ 31 ಇದೆ, d ನ ಬೆಲೆ 7 ಇದೆ. -32 ಪ್ಲಸ್ 30 into 7 ಅಂದ್ರೆ -32 ಪ್ಲಸ್ 3 7 21, 210. 210ರಲ್ಲಿ -32ನ್ನ ಕಳೆದ್ರೆ ಎಷ್ಟು ಬರುತ್ತೆ? 110ರಲ್ಲಿ 2ನ್ನ ಕಳೆದ್ರೆ 8, 178 ಬರುತ್ತೆ. ಇದು a31 ನ ಬೆಲೆ. ಇದು ನಮ್ಗೆ 4 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಓಕೆ, ಬರ್ಕೊಂಡ್ರ? ನೆಕ್ಸ್ಟ್ ಹೋಗೋಣ ಹಾಗಿದ್ರೆ. ಒಂದೇ ನಿಮಿಷ. ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ. ಒಂದು ಸಮಾಂತರ ಶ್ರೇಣಿಯ 17ನೇ ಪದ ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಏನ್ ಕೊಟ್ಟಿದ್ದಾರೆ ನೋಡಿ ಒಂದ್ಸತಿ. 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನ ಕೇಳಿದ್ದಾರೆ. ಹೇಗ್ ಮಾಡೋದು? ಏನ್ ಕೊಟ್ಟಿದ್ದಾರೆ ನಮ್ಗಿಲ್ಲಿ? a17 ಅಂತ ಕೊಟ್ಟಿದ್ದಾರೆ, 17ನೇ ಪದ. ಇಷ್ಟೇ ಗೊತ್ತಿದೆ. ನೆಕ್ಸ್ಟ್
ಏಳನೇ ಪದ ಅಲ್ 7ನೇ ಪದ ಅಂದ್ರೆ A7 ಅನ್ನ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡೋಣ ಅಂದ್ರೆ n ಗೊತ್ತಿದೆ ನಮ್ಗೆ. an is equal to a plus n minus 1 into d. A7 is equal to 17 is equal to a plus n ಮಾತ್ರ ಗೊತ್ತಿದೆ. ಹಾಗಾಗಿ 17 minus 1 into d. A17 ಅಂದ್ರೆ a plus 16d. ಇದು A17 ನ ಬೆಲೆ. ಓಕೆ, ಅದೇ ತರ ಇಲ್ಲೂ ಮಾಡೋಣ. A7 ಅಂದ್ರೆ A7 is equal to a ಪ್ಲಸ್ ಇಲ್ಲೂ n ಮಾತ್ರ ಗೊತ್ತಿದೆ, ಆದ್ರೆ ಅದ್ರ ಬೆಲೆ ಏನೋ ಗೊತ್ತಿಲ್ಲ ನಮ್ಗೆ, ಕೇವಲ n ಮಾತ್ರ ಗೊತ್ತಿದೆ. 7 minus 1 into d. a ಪ್ಲಸ್ 6d. ಓಕೆ, ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಕರೆಕ್ಟ್ ಆಗಿ ನೋಡಿ. 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಅಂದ್ರೆ A17 minus A10 is equal to 7 ಅಂತ ಅರ್ಥ. 7 ಹೆಚ್ಚಾಗಿದೆ. 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ಓಕೆ, A17 ಅಂದ್ರೆ ಎಷ್ಟಿದೆ ಇಲ್ಲಿ? A plus 16D minus A plus 6D is equal to 7. Plus A minus A cancel ಆಯ್ತಾ? 16D. ಓಕೆ, ಇದಕ್ಕೆ ನಾವೇನ್ ಮಾಡೋಣ, ಬ್ರಾಕೆಟ್ ಹಾಕೊಳ್ಳೋಣ. ಅವಾಗ ಏನಾಗುತ್ತೆ? 16d ಪ್ಲಸ್ ಇಂಟು ಮೈನಸ್ ಮೈನಸ್ 6d is equal to 7. 16ರಲ್ಲಿ ಸಾರಿ ಇದು ಒಂದೇ ನಿಮಿಷ, 10ನೇ ಪದ ಅಲ್ಲ ಇದು. ಸಾರಿ 7 ಅಂತ ಯಾಕೆ ಹಾಕಿದೆ ನಾನು? 10ನೇ ಪದ ಅಲ್ಲ ಇದು. A10 ಅಂತಂದ್ರೆ 10ನೇ ಪದ ಅಂದ್ರೆ n is equal to 10 ಇದೆ, ಇದು 9 ಬರ್ಬೇಕು. ಸಾರಿ, ಸೊ ಇಲ್ಲಿ ಮಾಡ್ತೇನೆ ನೋಡಿ ಇನ್ನೊಂದ್ಸತಿ ಇದನ್ನ. A10 is equal to 7 ಅಂತ ಅರ್ಥ. A17 ಅಂದ್ರೆ A plus 16D ಇದೆ ಮೈನಸ್ A10 ಅಂದ್ರೆ A plus 9D ಇದೆ is equal to 7. ಇವಾಗ A plus 16D plus into minus minus A minus 9D is equal to 7. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತಾ? 16d ಯಲ್ಲಿ 9d ಅನ್ನ ಕಳಿಬೇಕು. ಎಷ್ಟು ಬರುತ್ತೆ? 16d ಯಲ್ಲಿ 9d ಅನ್ನ ಕಳೆದ್ರೆ 7d is equal to 7. d is equal to 7/7. 7 ಒಂದ್ಲೆ 7 ಒಂದೇ. ಹಾಗಿದ್ರೆ d is equal to ಎಷ್ಟು ಬಂತು? 1. ಏನ್ ಕೇಳಿದ್ದಾರೆ ನಮ್ಗೆ? ಸಾಮಾನ್ಯ ವ್ಯತ್ಯಾಸವನ್ನೇ ಕೇಳಿದ್ದಾರೆ. ಹಾಗಾಗಿ d is equal to 1 ಅಂತ ಬಂತು. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ಬೇಗ ಬರ್ಕೊಡ್ರಿ. ಇದನ್ನ ಒಂದು ಬಿಡಿಸ್ಬಿಡೋಣ. ಬರ್ಕೊಂಡ್ರ ಇರೇಸ್ ಮಾಡ್ಲಾ? ಏನ್ ಕೊಟ್ಟಿದ್ದಾರೆ ನೋಡಿ. 3, 15, 27, 39 ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ? ಅಂದ್ರೆ 54ನೇ ಪದ ಅಂದ್ರೆ n ಅಂತ ಕೊಟ್ಟಿದ್ದಾರೆ, ನಮ್ಗೆ 54 ಅಂತ ಕೊಟ್ಟಿದ್ದಾರೆ. 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ. ಯಾವ ಪದವು ಅಂದ್ರೆ ಫಸ್ಟ್ ನಾವು n ಅನ್ನ ಕಂಡುಹಿಡಿಯೋಣ. 54ನೇ ಪದ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಒಂದೇ ನಿಮಿಷ. ಎ ಅಂತಂದ್ರೆ ಎಷ್ಟಿದೆ ಇಲ್ಲಿ? 11. ಇದು 10ನೇ ಲೆಕ್ಕ, ಇದು 11ನೇ ಲೆಕ್ಕ. ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. A is equal to 3. ಓಕೆ, A is equal to 3. ಡಿ ಅಂದ್ರೆ 15ರಲ್ಲಿ 3 ಕಳಿತೀವಿ. A2 ಮೈನಸ್ A1 ಮಾಡ್ತೀರಾ. 15 ಮೈನಸ್ 3 ಮಾಡಿದ್ರೆ 12 ಅಂತ ಬಂತು. 12 ನಮ್ಗೆ ಡಿ. ಏನ್ ಗೊತ್ತಿದೆ? 54 ಅಂದ್ರೆ 54ನೇ ಪದ ಅಂತ ಕೊಟ್ಟಿದ್ದಾರೆ. 54ನೇ ಪದ ಅಂತಂದ್ರೆ n is equal to 54 ಅಂತ ನಮ್ಗೆ ಗೊತ್ತಿದೆ. ಹೌದಾ? ಇವಾಗ ಸೂತ್ರವನ್ನ ಬಳಸೋಣ. ಒಂದೇ ನಿಮಿಷ. an is equal to a plus n minus 1 into d. an ಅಂದ್ರೆ A54 is equal to 3 plus n ಅಂದ್ರೆ 54 minus 1 into 12 ಅಲ್ವಾ? ಇಂಟು 12. 3
ಪ್ಲಸ್ 54ರಲ್ಲಿ ಒಂದನ್ನ ಕಳೆಯೋಣ 53 ಇಂಟು 12 ಎಷ್ಟು ಬರುತ್ತೆ ನೋಡಿ ಇದು 6 6 3 12 ಇಲ್ಲಿ 60 63 63 ಅಲ್ಲ 3 ಪ್ಲಸ್ 636 ಅಂದ್ರೆ ಎರಡನ್ನ ಕೂಡಿಸಿದ್ರೆ 639 ಅಂತ ಬಂತು. ಏನಿದು ಇದು 54ನೇ ಪದದ ಬೆಲೆ 639. ಕರೆಕ್ಟ್ ಆಗಿ ನೋಡಿ ಯಾವ ಪದವು ಅದರ 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂದ್ರೆ ಹೇಗ್ ಬರ್ಕೋತೀವಿ ಇದನ್ನ 132 ಪ್ಲಸ್ 132 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂತಂದ್ರೆ ಇವೆರಡನ್ನ ಕೂಡಿಸೋಣ. ಸಾರಿ ಒಂದೇ ನಿಮಿಷ. 132 ಪ್ಲಸ್ 54ನೇ ಪದ ಎಷ್ಟು ಬಂತು 639 ಅಂತ ಬಂತು. 132 ಪ್ಲಸ್ 639 ಎರಡನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ನಿಮ್ಗೆ 6 1 7 771 ಅಂತ ಬಂತು. ಓಕೆ, ಇವಾಗ ಏನ್ ಮಾಡೋಣ 771 ಅಂತ ಬಂತಲ್ಲ ಇದನ್ನ AN ಅಂತ ತಗೊಳ್ಳೋಣ. ಮತ್ತೆ ನಾವು ಸೂತ್ರ ಬಳಸಿದ್ರೆ A ಪ್ಲಸ್ N ಮೈನಸ್ 1 ಇಂಟು ಡಿ. AN ಅಂತಂದ್ರೆ 771 ಈಸ್ ಈಕ್ವಲ್ ಟು A ಅಂದ್ರೆ ನಮಗ್ ಗೊತ್ತಿದೆ 3 ಅಂತ. ಯಾವ ಪದವು 54ನೇ ಪದಕ್ಕಿಂತ 132 ಹೆಚ್ಚಾಗಿದೆ ಅಂದ್ರೆ ಇಲ್ಲಿ ನಾವು N ಅನ್ನ ಕಂಡುಹಿಡಿಬೇಕು. 54ನೇ ಪದ ಅದರ ಬೆಲೆ 639, ಅದಕ್ಕಿಂತ 132 ಹೆಚ್ಚಾಗಿದೆ ಅಂದಾಗ ಎರಡನ್ನ ಕೂಡಿಸ್ತೀರಾ 771 ಬಂತು. ಇಲ್ಲಿ ನಾವು ಯಾವ ಪದ ಅಂತ ಕೇಳಿದರೆ N ಗೊತ್ತಿಲ್ಲ ನಮ್ಗೆ, ಡಿ ಅಂದ್ರೆ 12. ಇವಾಗ 771 ಈಸ್ ಈಕ್ವಲ್ ಟು 3 ಪ್ಲಸ್ 12N ಮೈನಸ್ 12. 771 ಈಸ್ ಈಕ್ವಲ್ ಟು 12ರಲ್ಲಿ 3ಅನ್ನ ಕಳೆಯೋಣ 12N ಮೈನಸ್ 9. ಓಕೆ, ಈಗ 9ನ್ನ ಈ ಕಡೆ ಕಳ್ಸೋಣ 771 ಪ್ಲಸ್ 9 ಈಸ್ ಈಕ್ವಲ್ ಟು 12N. ಎಷ್ಟಾಯ್ತು 780 ಈಸ್ ಈಕ್ವಲ್ ಟು 12N. ಸೊ N ಈಸ್ ಈಕ್ವಲ್ ಟು 780 12ನ್ನ ಕೆಳಗೆ ಶಿಫ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 12 ಎಷ್ಟು ಬಂತದು 65 ಬರುತ್ತೆ ನೋಡಿ. N ಇಸ್ ಈಕ್ವಲ್ ಟು 65. 12 ಇದ್ರೆ 60 180 12 72 6 12 60. ಸೊ 65 ಬಂತು. N ಇಸ್ ಈಕ್ವಲ್ ಟು 65. ಯಾವ ಪದವು 132 ಅಂದ್ರೆ 54ನೇ ಪದವು 132 ಹೆಚ್ಚಾಗಿದೆ ಅಂತ ಕೊಟ್ಟಾಗ ಎರಡನ್ನು ಕೂಡಿಸ್ತೀರಾ 771 ಬಂತು. ಇದು ನಿಮ್ಗೆ ಏನಾಗತ್ತೆ. ಇವಾಗ ನಾವು AN A D ಮತ್ತು AN ಅನ್ನ ಬಳಸಿ N ಅನ್ನ ಕಂಡುಹಿಡಿಯೋಣ. ಅಂದ್ರೆ 65 ಅಂತ ಬಂತು. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಒಂದು ಹೋಮ್ ವರ್ಕ್ ಇದೆ ಇವತ್ತು. ಹೋಮ್ ವರ್ಕ್ ಯಾಕಂದ್ರೆ ಈ ಟಾಪಿಕ್ ಅಲ್ಲಿ ಲೆಕ್ಕಗಳು ಬಹಳ ಇದೆ. ಇಲ್ಲಿ ನೋಡಿ 3 ಅಂಕೆಗಳ ಎಷ್ಟು ಸಂಖ್ಯೆಗಳು 7ರಿಂದ ಭಾಗಿಸಲ್ಪಡತ್ತೆ ಅಂದ್ರೆ 3 ಡಿಜಿಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಇದನ್ನ ಟ್ರೈ ಮಾಡಿ ನೋಡಿ. 3ನೇ ಪದ 16. ಇದನ್ನ ನಾನು ನಾಳೆ ಬಿಡಿಸ್ತೀನಿ. ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಓಕೆ, ಸೊ ಸಮಾಂತರ ಶ್ರೇಣಿ ಅಂದ್ರೆ ಏನು, ಎನ್ನನೇ ಪದ, ಮೊದಲ ಪದ, ಸಾಮಾನ್ಯ ವ್ಯತ್ಯಾಸ, ಎನ್ನನೇ ಪದವನ್ನ ಕಂಡುಹಿಡಿಯೋದು ಹೇಗೆ ಅಂತ ಇವತ್ತು ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳಿದಿರುವಂತಹ ಲೆಕ್ಕಗಳು ಮತ್ತು ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಯೋದನ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಇಂಗ್ಲಿಷ್ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕಲ್ವಾ. ಓಕೆ ಡಿಯರ್ ಚಿಲ್ಡ್ರನ್, ಸ್ಟಡಿ ವೆಲ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.